ನಮಸ್ಕಾರ. ವಾರದ ಅತಿಥಿ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಬದುಕಿನಿದ್ದಕ್ಕೂ ಕೂಡ ನಾವು ಎಷ್ಟೋ ಸಂದರ್ಭಗಳನ್ನು ಜ್ಞಾಪಿಸ್ಕೊಳ್ತಾ ನಮ್ಮ ಬದುಕು ಹೀಗಿದ್ರೆ ಹಾಗಿದ್ರೆ ಅನ್ನುವಂಥ ಅಂತೆ ಕಂತೆಗಳ ಜೊತೆಗೆ ಕಾಲ್ಪನಿಕವಾಗಿ ಬದುಕ್ತಾನೆ ಇರ್ತೀವಿ. ಆ ಕಾಲ್ಪನಿಕ ಲೋಕದಲ್ಲಿ ನಾವು ಹೀಗೆಲ್ಲ ಬದುಕಬೇಕು ಅಂತ ಅಂದ್ಕೊಳ್ತೀವಿ. ಜಾದೂ ಮೂಲಕ ನಮ್ಮನ್ನು ರಂಜಿಸ್ಬೋದು ಅನ್ನುವಂಥ ಒಂದು ಮಾಧ್ಯಮವನ್ನೇ ಹೊಸ ರೂಪದಲ್ಲಿ ನಮಗೆ ತಲುಪಿಸುವ ಒಂದು ದೊಡ್ಡ ಜವಾಬ್ದಾರಿಯುತವಾದಂಥ ಕೆಲಸ ಹಲವರು ಮಾಡ್ತಾರೆ. ಆದರೆ ನಾವು ಕರ್ನಾಟಕ ಅಂತ ಹೇಳಿದಾಗ ನಮ್ಮೊಟ್ಟಿಗಿರುವಂಥ ಅತಿಥಿಯ ಬಗ್ಗೆ ಹೆಮ್ಮೆ ಪಡ್ತೀವಿ, ಗೌರವ ಪಡ್ತೀವಿ. ಹಲವಾರು ಚಮತ್ಕಾರಿ ಪ್ರದರ್ಶನಗಳ ಮೂಲಕ ದೇಶ ವಿದೇಶಗಳಲ್ಲಷ್ಟೇ ಅಲ್ಲ, ಇಡೀ ಪ್ರಪಂಚದಾದ್ಯಂತ ಪರ್ಯಟನೆ ಮಾಡಿರುವಂತಹ ಸಾಧಕರು ಇವತ್ತು ನಮ್ಮೊಟ್ಟಿಗಿದ್ದಾರೆ. ಆ ಜಾದೂಗಾರ ವೇದಿಕೆ ಮೇಲೆ ಅಷ್ಟೇ ಅಲ್ಲ, ಕಿರುತೆರೆ, ಹಿರಿತೆರೆ, ಸಿನಿಮಾ, ದೂರದರ್ಶನಗಳಲ್ಲೂ ಕೂಡ ಅವರ ಹಲವಾರು ಮ್ಯಾಜಿಕ್ ಸರಣಿಗಳನ್ನು ನೀವು ನೋಡ್ತಾ ಬಂದಿರ್ತೀರಿ. ಅವರ ಹೆಸರು ಹೇಳಿದ್ರೆ ಸಾಕು, ಅವ್ರು ಯಾರು ಅಂತ ನಿಮಗೆ ಗೊತ್ತಾಗತ್ತೆ. ಜಾದೂ ಮೂಲಕ ಇಷ್ಟೆಲ್ಲ ಸಾಧನೆ ಮಾಡಬಹುದಾ? ಈ ರೀತಿಯೂ ಕೂಡ ವಿಭಿನ್ನ ರೀತಿಯ ಜಾದೂಗೆ ಒಂದು ಹೊಸ ಆಯಾಮ ಕೊಟ್ಟಂತಹ ಆ ಸಾಧಕ ಯಾರು? ಅವರ ಒಂದು ಕಿರು ಪರಿಚಯವನ್ನ ನೋಡ್ಕೊಂಡು ಬರೋಣ. ಅಂತಾರಾಷ್ಟ್ರೀಯ ಮಾನ್ಯತೆ ಪಡೆದ ಮ್ಯಾಜಿಷಿಯನ್, ನಟ, ಚಲನಚಿತ್ರ ನಿರ್ಮಾಪಕ, ನಿರ್ದೇಶಕ, ಈವೆಂಟ್ ಡಿಸೈನರ್, ಕೆಂಪೇಗೌಡ ಪ್ರಶಸ್ತಿ ವಿಜೇತ KS ರಮೇಶ್ ಈ ವಾರದ ಅತಿಥಿ. ಮ್ಯಾಜಿಕ್ ರಮೇಶ್ ಎಂದೇ ಜನಪ್ರಿಯರಾಗಿರುವ KS ರಮೇಶ್ ಅವರು ಮೂಲತಃ ಬೆಂಗಳೂರಿನವರು. ಬಾಲ್ಯದಿಂದಲೇ ಮ್ಯಾಜಿಕ್ ಬಗ್ಗೆ ಅಪಾರ ಆಸಕ್ತಿ ಆದ ಕಾರಣ ಅದನ್ನು ಹವ್ಯಾಸವಾಗಿ ತೆಗೆದುಕೊಂಡರು. ಮುಂದುವರೆದಂತೆ ಮ್ಯಾಜಿಕ್ ಅನ್ನೇ ವೃತ್ತಿಯಾಗಿ ಸ್ವೀಕರಿಸಿ ಕಳೆದ 40 ವರ್ಷಗಳಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ಕೈಚಳಕ ತೋರಿಸಿ ಅತ್ಯುತ್ತಮ ಮ್ಯಾಜಿಷಿಯನ್ ಎಂದು ಹೆಸರು ಮಾಡಿದ್ದಾರೆ. ಮ್ಯಾಜಿಕ್ ರಮೇಶ್ ಭಾರತದ ಅತ್ಯುತ್ತಮ ಹಾಗೂ ಅದ್ಭುತವಾದ ಮ್ಯಾಜಿಕ್ ಸಂಗ್ರಹವನ್ನು ಹೊಂದಿದ್ದಾರೆ. 1996ರಲ್ಲಿ ಮ್ಯಾಜಿಕ್ ಅಕಾಡೆಮಿ ಬೆಂಗಳೂರಿನ ಸ್ಥಾಪಿಸಿ ವಿಶೇಷವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. KS ರಮೇಶ್ ಅವರು ಮ್ಯಾಜಿಕ್ ಕ್ಷೇತ್ರದಲ್ಲಿ ಅನೇಕ ಪ್ರಥಮಗಳಿಗೆ ಕಾರಣರಾಗಿದ್ದಾರೆ. ಪ್ರಾದೇಶಿಕ ಮತ್ತು ರಾಷ್ಟ್ರೀಯ ದೂರದರ್ಶನ ಹಾಗೂ ಇನ್ನಿತರೆ ಖಾಸಗಿ ವಾಹಿನಿಗಳಲ್ಲಿ ಹಲವಾರು ಮ್ಯಾಜಿಕ್ ಸರಣಿಗಳನ್ನು ನಿರ್ಮಿಸಿ ನಿರ್ದೇಶಿಸಿ ಪ್ರಸ್ತುತಪಡಿಸಿದ್ದಾರೆ. ಇನ್ನು ನಟರಾಗಿ ಕಮಲ ಹಾಸನ್ ಅವರ ಪುಷ್ಪಕ ವಿಮಾನ, ಶಂಕರ್ ನಾಗ್ ಅವರ ಮಾಲ್ಗುಡಿ ಡೇಸ್, ಅಮಿತಾಬ್ ಬಚ್ಚನ್ ಅವರ ಜಾದೂಗಾರ್, ರಾಕೇಶ್ ರೋಷನ್ ಅವರ ಕಿಂಗ್ ಅಂಕಲ್, ಶಾರುಖ್ ಖಾನ್ ಅವರ ಬಾದ್ಯ, ಮಿಥುನ್ ಚಕ್ರವರ್ತಿ ಅವರ ಫಿರ್ ಕಭಿ ಮುಂತಾದ ಚಲನಚಿತ್ರಗಳಲ್ಲಿ ಅತಿಥಿ ಪಾತ್ರಗಳಲ್ಲಿ ಅಭಿನಯಿಸಿ ಅಲ್ಲಿಯೂ ತಮ್ಮ ಮ್ಯಾಜಿಕ್ ಮಿಶ್ರಣದ ಕೈಚಳಕ ತೋರಿಸಿ ಎಲ್ಲರಿಂದ ಪ್ರಶಂಸಿಸಲ್ಪಟ್ಟಿದ್ದಾರೆ. ಇನ್ನು ನಿರ್ದೇಶಕರಾಗಿ ಕಿಡಿಗಳು ಮಕ್ಕಳ ಚಲನಚಿತ್ರವನ್ನು ನಿರ್ದೇಶನ ಮಾಡಿದ್ದಾರೆ. ಅವರ ರಂಜನಾತ್ಮಕ ಬದುಕು ಹೇಗೆ ಸಾಗಲಿ ಎಂದು ಆಶಿಸುತ್ತಾ ಇಂದಿನ ವಾರದ ಅತಿಥಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಬಹುಮುಖ ಪ್ರತಿಭೆ KS ರಮೇಶ್ ಅವರು ಇವತ್ತು ನಮ್ಮೊಟ್ಟಿಗಿದ್ದಾರೆ. ಮಾಯಾ ಬಜಾರ್ ರಮೇಶ್ ಅಂತ ಅನ್ನೋಣ ಅಥವಾ ಮ್ಯಾಜಿಷಿಯನ್ ರಮೇಶ್ ಅನ್ನೋಣ ಗೊತ್ತಿಲ್ಲ, ಪ್ರೀತಿಯಿಂದ ರಮೇಶ್ ಅಂತ ಹೇಳ್ತೀವಿ. ಸರ್, ನಿಮ್ಗೆ ನಮ್ಮ ಚಂದನ ವಾಹಿನಿಯ ವಾರದ ಅತಿಥಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್. ನಮಸ್ತೆ ಸರ್. ನಮಸ್ತೆ ಸರ್. ಹೆಚ್ಚಾಗಿ ಈ ಸಾಧಕರ ಸೀಟಲ್ಲಿ, ಅತಿಥಿಯ ಸೀಟಲ್ಲಿ ಕೂತಿರುವಂಥವರು ಗಾಯಕರಾದ್ರೆ ಹಾಡು ಹಾಡಿಸ್ತೀವಿ, ವಾದಕರಾದ್ರೆ ವಾದ್ಯವನ್ನ ನುಡಿಸ್ತೀವಿ. ಸೊ ಜಾದೂ ಅಂದ ಕೂಡಲೇ ನಮ್ಗೆ ಜಾದೂ ಹೆಂಗೆ ನಾವು ಕಣ್ಮುಂದೆ ನೋಡ್ಬೇಕಲ್ಲ ಅನ್ನುವಂಥ ಕುತೂಹಲ, ಎಕ್ಸೈಟ್ಮೆಂಟ್ ಇದೆ ಸರ್. ಸೊ ನಿಮ್ ಜೊತೆ ಮಾತಿಗೆ ಇಳಿಯೋದಕ್ಕೂ ಮೊದಲು ಒಂದು ಮ್ಯಾಜಿಕ್ ಅನ್ನುವಂಥ ಝಲಕ್ ನೋಡಬಹುದಾ ಸರ್ ನಾವು? ಓಕೆ, ಬಿಗಿನಿಂಗ್ ನಾವು ಅಲ್ಲಿಂದಾನೇ ಶುರು ಮಾಡೋಣ. ಒಂದು ಪ್ರೂಫ್ ಕೊಡ್ತೀನಿ. ನನ್ನ ಬಗ್ಗೆ ನೀವು ಹೇಳಿದ್ದೆಲ್ಲ ನಿಜಾನ ಅಂತ ನಾವು ಯೋಚನೆ ಮಾಡ್ತಿರ್ತಾರೆ. ಇತ್ತಾನೆ ನೀವು ಹೇಳಿದ್ರಿ ಏನ್ ಬೇಕಾದ್ರೂ ಆಗಬಹುದಾ ಅಂತ. ಟ್ರೈ ಮಾಡ್ತೀನಿ, ಗ್ಯಾರಂಟಿ ಕೊಡಲ್ಲ. ಓಕೆ ಎಸ್ ಸರ್, we are excited to see sir. Excited. ಸುಮ್ಮನೆ ಒಂದು ನ್ಯೂಸ್ ಪೇಪರ್, ಯಾಕೆಂದ್ರೆ ಇವಾಗೆಲ್ಲ ನಾವು ಈ ಬೆಳಗ್ಗೆದ್ದು ಪೇಪರ್ ತಗೊಂಡ್ರೆ ಭಾಳ ಡಿಪ್ರೆಸಿಂಗ್ ನ್ಯೂಸ್ ಇರುತ್ತೆ. ಹೌದು, ಈಗೆಲ್ಲ. ಸೊ ನಾನು ಅದು ಓದೋದೇ ಇಲ್ಲ. ಹೋಲ್ ಡೇ ಡಿಪ್ರೆಷನ್ ಯಾತಕ್ಕೆ ಬೇಕು ಅಂತ. ಶ್ರೀನಿವಾಸ್, ಶ್ವೇತಾ, ನಾನೇನು ಮಾಡ್ತೀನಿ, ಆ ಪೇಪರ್ ಓದ್ಬಿಟ್ಟು ಬೇಕೇ ಆಗಿಲ್ಲ. ಶ್ವೇತಾ, ಎಷ್ಟು ತುಂಡು ಮಾಡಿದೀನಿ ಗೊತ್ತಾ ನಿಮ್ಗೆ? ಎಣಿಸಿದ್ರ? ಒಂದ್ 20 ಆದ್ರೂ ಆಗಿರ್ಬೋದು ಸರ್. ಅಲ್ಲ, ಕರೆಕ್ಟ್ ಆಗಿ ಎಣಿಸ್ಲಿಲ್ಲ ಅಲ್ವಾ? ಇಲ್ಲ ಸರ್. ಮತ್ತೆ ಅದೇ ಮ್ಯಾಜಿಕ್. ಯಾಕೆಂದ್ರೆ ನೀವು ಇನ್ನೆಲ್ಲೋ ಯೋಚನೆ ಮಾಡ್ತಿರ್ತೀರಾ, ನಾನು ಇನ್ನೇನೋ ಮಾಡ್ತಾ ಇರ್ತೀನಿ. ಎಷ್ಟು ಪೀಸ್ಗಳು ಮಾಡಿದೀನಿ ಗೊತ್ತಾಯ್ತಾ ನಿಮ್ಗೆ? ಇಲ್ಲ ಸರ್. ಇಲ್ಲ ಅಲ್ವಾ? ಯಾರಿಗೂ ಗೊತ್ತಾಗಿಲ್ಲ? ಇಲ್ಲ ಸರ್. ನಾನು ಮಾಡಿದ್ದು Oh my goodness. Oh wow. Wow. Chandana ji.
ಅರೆ ವಾ, ಸೂಪರ್ ಸರ್. ಡಿಪ್ರೆಸಿಂಗ್ ನ್ಯೂಸ್ ಬದಲು ಇದು ಎಷ್ಟು ಮೈ ವೇ ಸುಂದರವಾಗಿದೆ ಆಫ್ sir ಸೇಯಿಂಗ್ ಇದು. ಥ್ಯಾಂಕ್ ಯು, ನನ್ನನ್ನು ಇಲ್ಲಿ ಕರೆದಿದ್ದಕ್ಕೆ. ವಾ, And ನೋಡಕ್ಕೆ ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಅದು. ಬೆಂಗಳೂರು ದೂರದರ್ಶನ ಕೇಂದ್ರ ನನ್ನ ಜೀವನದಲ್ಲಿ ಇದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಇದೆ ಅಂತ ಆಮೇಲೆ ಹೇಳ್ತೀನಿ. ಸರ್ ಎಸ್, ಅಲ್ಲ, ಇದು ಈ ಸ್ಥಾನದಲ್ಲಿ ಕೂತ್ಕೊಂಡಾಗ ಸರ್ ಪ್ರತಿಯೊಬ್ಬರು ಈ ಮಾತು ಹೇಳ್ತಾರೆ ಸರ್. ಅಂದ್ರೆ ಮ್ಯಾಕ್ಸಿಮಮ್ ಬಂದವರೆಲ್ಲರೂ ಕೂಡ ನಮಗೆ ಒಂಥರ ತವ್ರ ಮನೆಗೆ ಬಂದಂಥ ಅನುಭವ ಕೊಡುತ್ತೆ. ಆ್ಯಂಡ್ ಇಲ್ಲಿನ ಸೈಲೆನ್ಸು ನಮಗೆ ಇಲ್ಲಿ ಹೇಳ್ಕೊಟ್ಟಂಥ ಪಾಠಗಳು ನಮಗೆ ಬದುಕನ್ನು ಕಟ್ಕೊಳ್ಳೋದಕ್ಕಾಗಿದೆ ಅಂತ ಹೇಳಿದ್ದಾರೆ. ಆ್ಯಂಡ್ ಅಕಸ್ಮಾತ್ ಇದರ ಒಡನಾಟ ಇಲ್ಲದೇ ಇದ್ರೂ ನಾವಿಲ್ಲಿ ನೋಡ್ಕೊಂಡು ಬೆಳೆದಿದ್ದೀವಿ ಅಂತ ಹೇಳ್ತಾರೆ. ಪ್ರತಿಯೊಬ್ಬರು ಚಂದನದ ಬಗ್ಗೆ ಆ ಚಂದದ ಮಾತು ಹೇಳ್ತಾರಲ್ಲ, ಆದರೆ ನೀವು ಇಲ್ಲಿಂದ ಅಂದರೆ ಆರಂಭದ ದಿನಗಳನ್ನು ಆರಂಭಿಸಿದ್ದೇ ಇದೆಯಲ್ಲ ಸರ್. ಅದಕ್ಕೆ ನನಗೆ ಈ ಲೋಗೋ ನೋಡುದಲ್ಲ, ಅದು ವೆರಿ ಇಂಪಾರ್ಟೆಂಟ್ ಇನ್ ಮೈ ಲೈಫ್. ಅಲ್ಲ, ವೈ ನಾಟ್ ಸರ್, ಅದೇ ವಿಚಾರಗಳು ರಮೇಶ್ ಅಂತ ಹೆಸರು ಸಿಕ್ಕಿದ್ದು ಬೆಂಗಳೂರು ಇಲ್ಲಿಂದ ಸರ್. ದೂರದರ್ಶನದಲ್ಲಿ. ವಾ. ಇಲ್ಲಿಯ ಕಾರ್ಯಕ್ರಮಗಳು ಒಂದು ಬೇರೆ ಸ್ಟುಡಿಯೋ ಇತ್ತು. ಅಲ್ಲಿಂದ ಪ್ರತಿ ಭಾನುವಾರ ನಾನು ಬರುವೆ, ರೆಕಾರ್ಡ್ ಮಾಡುವೆ. ಎಷ್ಟು ವೀಕ್ಷಕರು ಎಲ್ಲೆಲ್ಲಿ ನೋಡಿ. ನನ್ನ ಪಾಪ್ಯುಲಾರಿಟಿ ಶುರು ಆಗಿದ್ದೆ ಬೆಂಗಳೂರು ದೂರದರ್ಶನ. ವಾವ್ ಸರ್. ಶ್ವೇತಾ, ನಂಗೆ ಈ ಥರ ಇನ್ಶಲ್ ಅವ್ರು ಬಂದಿದ ತಕ್ಷಣ ಒಂದು ಸಾಲೆ ನೆನಪಾಗತ್ತೆ. ನೆನಪಿದೆ ಅಲ್ಲ ನಿಮಗೆ? ಅಲ್ಲ, ಹಾಡಿನ ಸಾಲಲ್ಲ, ಅಂದ್ರೆ ಸಾಧನೆ ಮಾಡಿದವರ ಸಾಲುಗಳು. ಒಂದು ಸರ್, ಮಲ್ಲಿಗೆಯ ಕವಿ KS ನರಸಿಂಹಸ್ವಾಮಿ, ಆಮೇಲೆ ನಿತ್ಯೋತ್ಸವದ ಕವಿ KS ನಿಜಾರ್ ಅಹಮದ್, ಅದ್ಭುತ ಸಿರಿಕಂಠದ ಗಾಯಕಿ KS ಚಿತ್ರ, ಮತ್ತೆ ನಮ್ಮ ಕರ್ನಾಟಕದ ಮತ್ತೊಬ್ಬ ಸುಪ್ರಸಿದ್ಧ ಗಾಯಕಿ KS ಸುರೇಖಾ. ಸೊ ಆ KS ಅಂತ ನೋಡಿದ್ರೆ ಮತ್ತೆ ನೀವು KS ರಮೇಶ್ ಸರ್. ಅದೇ ಮ್ಯಾಜಿಕ್. ನೀವೀಗ ನಾವು ಜಾದು ಮಾಡಕ್ ಆಗಲ್ಲ ಸರ್, ಬಟ್ ದ ಫ್ಯಾಕ್ಟ್ ಸಾಧಕರ ಸಾಲು ಆ ಇನ್ಷಿಯಲ್ ಅದ್ರ ಜೊತೆಗಿದೆ ಸರ್. ಸೊ KS ಏನ್ ಸರ್? ಬಹುಶಃ ನಾನು ಬಹಳ ಚಿಕ್ಕಂದ್ರಲ್ಲೇ ನನ್ನ ಇನಿಷಿಯಲ್ KS ಆದ್ರಿಂದ ಈ ದಿನ ನನಗೆಲ್ಲೋ ಮುಂಚೆನೆ ಹೊಡೆದಿತ್ತೇನೋ. ನಾನು ಲೈಫ್ ಲಾಂಗ್ ಕೆಲಸ ಮಾಡಬೇಕು, ಆ KS ಲಿಸ್ಟಿಗೆ ಸೇರ್ಬೇಕು. ಏನ್ ಸರ್ KS ಏನು ಸರ್, ಹೇಳಿ ಸರ್. KS ಇನಿಷಿಯಲ್ K ಅಂದ್ರೆ ಕೊಣನೂರು, ನಮ್ಮ ತಂದೆ ಕಡೆ ಊರು. S ನಮ್ಮ ತಂದೆ ಸೂರ್ಯನಾರಾಯಣಪ್ಪ ಅಂತ. ಸೊ ಇನಿಷಿಯಲ್ ರಮೇಶ್, ಆ ಊರಿನ ಇವ್ರ ಮಗ ರಮೇಶ್. ಗ್ರೇಟ್ ಸರ್. ಸರ್, ಕೇಳಿದಾಗ ಅಂದ್ರೆ ಹೆಚ್ಚಾಗಿ ನಾವು ಮೊದಲೇ ಹೇಳಿದ ಹಾಗೆ ಜಾದೂ ಅನ್ನೋದಿದೆಯಲ್ಲ, ಅದು ಬಹಳ ಕ್ಯೂರಿಯಾಸಿಟಿ ಹುಟ್ಟಿಸುವಂಥದ್ದು. ಸೊ ನೀವು ಮೊದಲು ಜಾದೂ ನೋಡಿದ್ದು, ನೀವು ಚಿಕ್ಕವರಿದ್ದಾಗಲೇ ಜಾದೂ ಮಾಡೋದನ್ನ ನೀವು ನೋಡಿದಿರಿ ಬ್ಯಾಕ್ ಸ್ಟೇಜ್ ಅಲ್ಲಿ. ಸೊ ಅದು ನಿಮಗೆ ತುಂಬಾ ಇನ್ಸ್ಪೈರ್ ಆಗಿರುವಂಥದ್ದು ಅಂತ ಕೇಳಿದೆ ಸರ್ ನಾನು. ಹೇಗೆ ಸರ್ ಇದು, ಯಾವಾಗ ನೋಡಿದ್ದು ನೀವು? ನಮ್ಮ ತಂದೆ KVS ಅಪ್ಪ ಅಂತ, KV ಸೂರ್ಯನಾರಾಯಣಪ್ಪ, ಅವರು ಆರ್ಮಿ ಆಫೀಸರ್. ಸೊ ನನ್ನ ಚೈಲ್ಡ್ಹುಡ್ ಎಲ್ಲ 2-3 ವರ್ಷ ಆಲ್ ಓವರ್ ಇಂಡಿಯಾ. ಜಾಸ್ತಿ ಸ್ಕೂಲಿಂಗ್ ಮಾಡಿದ್ದು ಕಾಶ್ಮೀರ್, ಶ್ರೀನಗರಲ್ಲಿ. ಸೊ ಅಲ್ಲಿ ನಾನು ಜೂನಿಯರ್ ಸ್ಕೂಲ್ ಕ್ಯಾಪ್ಟನ್ ಆಗಿದ್ದೆ. ಸೊ ಈ ಟ್ರಾವೆಲಿಂಗ್ ಮೆಜಿಷಿಯನ್ಸು, ಜಾದೂಗಾರರೆಲ್ಲ ಸ್ಕೂಲ್ಸ್ ಬರೋರು. ಅವ್ರು ಬಂದಾಗ್ಲೆಲ್ಲ ಅವ್ರಿಗೆ ಒಂದು ವೇದಿಕೆ ಮಾಡಿಕೊಡೋದು, ಸ್ಟೇಜ್ ಹಾಕೋದು, ಬೆಂಚ್ ಹಾಕೋದು, ಇದೆಲ್ಲ ನಮ್ಮ ಲೀಡರ್ಗಳ ಕೆಲಸ ಇತ್ತು. ಸೊ ಆಯ್ತು, ಎಲ್ಲೋ ಒಂದ್ ಕಡೆ ನಾನು ಅವರ ಹಿಂದೆಯಿಂದ ಮ್ಯಾಜಿಕ್ ಹೆಂಗಾಗತ್ತೆ, ಏನಾಗತ್ತೆ ನೋಡಿದೆ. ಅಂದ್ರೆ ಸೀಕ್ರೆಟ್. ಅವಾಗ ಅಷ್ಟು ದೊಡ್ಡ ಮಟ್ಟದ ಮ್ಯಾಜಿಕ್ ಇರಲಿಲ್ಲ, ಬಟ್ ವಾಟ್ ಎವರ್. ಸೊ ಅವಾಗ್ಲಿಂದ ನಾನು ಇದು ಈ ಥರನ ಅಂತ. ಅಂಡ್ ಅದನ್ನ ನಾನು ಮನೆಯಲ್ಲಿ ಪ್ರಯೋಗ ಮಾಡಿ ಎಲ್ಲರ ಮುಂದೆ, ಅಲ್ಲಿ ಅದ್ಭುತ ಆಯ್ತು. ಅರೆ ಅದಂಗೆ ಒಬ್ಬ ಚಿಕ್ಕ ಹುಡುಗ, 4th ಸ್ಟ್ಯಾಂಡರ್ಡ್ 4ನೇ ಕ್ಲಾಸ್ ಹುಡುಗ. ಸೊ ಅಲ್ಲಿ ಎಲ್ಲೋ 1-2-3 ಚಪ್ಪಾಳೆ, ಒಂದು ಭೇಷ್ ಅಂದ್ರು. ಅಲ್ಲಿಂದ ನನಗೆ ಈ ಚಪ್ಪಾಳೆ, ಭೇಷ್ ಇನ್ನ ನಶಾ ಶುರು ಆಯ್ತು. ಎಲ್ಲ ಕಲಾವಿದರಿಗೂ ಐ ವಾಸ್ ವೆಲ್ ಅಪ್ರಿಷಿಯೇಟೆಡ್. ಸೊ ಅಲ್ಲಿಂದ ಇದು ಯಾವುದೋ ಬೇರೆ ಥರ ಟ್ಯಾಲೆಂಟ್ ಅಲ್ಲ, ಯಾರು ಈಸಿಯಾಗಿ ಇದನ್ನ ಆಸ್ ಅ ಹಾಬಿ ತಗೊಳ್ಳಲ್ಲ. ಅದನ್ನ ಬೆಳೆಸ್ಕೊಂಡ್ಬಂದು ಟುಡೇ ಐ ಆಮ್ ಸಿಟಿಂಗ್ ಇನ್ ಫ್ರಂಟ್. ಅಲ್ಲ, ಬಟ್ ಮೀನ್ ವೈಲ್ ಏನೇ ಇರ್ಬೋದು ಸರ್, ಮನೆಯಲ್ಲಿ ಅಂದ್ರೆ, ಯಾಕೆಂದ್ರೆ ಅಪ್ಪ ಮಿಲಿಟರಿಯಲ್ಲಿದ್ರು, ಒಬ್ಬ ಕರ್ನಲ್ ಆಗಿದ್ರು ಅಂತ ಹೇಳಿದ್ರೆ ಒಂದು ಸ್ಟ್ರಿಕ್ಟ್ ಆದ ವಾತಾವರಣ. ನಾರ್ಮಲಿ ನಾವು ಕೇಳೋದು ಎಲ್ಲ ಮಿಲಿಟರಿಯವರು ಹಾಗೇ ಇರ್ತಾರೆ, ಬಿಕಾಸ್ ಅವ್ರು ಆ ಥರ ಟ್ರೈನಪ್ ಆಗಿರೋದ್ರಿಂದ ಅಂತ. ಸೊ ನಿಮಗೂ ಅಂಥದ್ದೇ ಶಿಸ್ತುಬದ್ಧವಾದಂಥ ಲೈಫ್ ಜರ್ನಿ ಇತ್ತಾ ಸರ್, ಹೇಗೆ? ಒಂದು ರಾಂಗ್, ಬಹಳ ತಪ್ಪು ಕಲ್ಪನೆ ಆಚೆ ಇರೋದು ಅಂದ್ರೆ, ಆರ್ಮಿ ಫ್ಯಾಮಿಲೀಸ್ ಅಲ್ಲೆಲ್ಲ ಸ್ಟ್ರಿಕ್ಟ್.
ನಾರ್ಮಲ್ ಬಟ್ ಹೆಲ್ದಿ ಚೈಲ್ಡ್ಹುಡ್. ನಮಗೆ ಸಿಗುವಂತ ಅಟ್ಮಾಸ್ಫಿಯರ್, ಆಫೀಸರ್ ಮಕ್ಕಳಾಗಿ ವೆರಿ ಗುಡ್ ಹೆಲ್ದಿ ಅಟ್ಮಾಸ್ಫಿಯರ್, ಗುಡ್ ಸ್ಕೂಲಿಂಗ್. ಸ್ಟ್ರಿಕ್ಟ್ ಅಂತ ಏನಿಲ್ಲ, ಬಟ್ ನಮ್ಮಲ್ಲೇ ಡಿಸಿಪ್ಲಿನ್ ಇರುತ್ತೆ, ಬಿಲ್ಟ್ ಇನ್ ಡಿಸಿಪ್ಲಿನ್. ಓಕೆ ಓಕೆ, ಬಂದ್ಬಿಡುತ್ತೆ. ಬಟ್ ಕೂಲ್ ಅಲ್ಲ. ಅಂದ್ರೆ ಇದ್ರ ಜೊತೆಗೆ ಸರ್, ಅದ ನೀವು ಈ ಥರದ ಆಸಕ್ತಿ ತೋರಿಸಿದಾಗ, ಅಂದ್ರೆ ಜಾದೂ ಮಾಡೋ ವಿಚಾರಕ್ಕೆ ನಾನು ಅದನ್ನು ಕಲಿತಾ ಇದ್ದೀನಿ ಅಥವಾ ನೋಡ್ಕೊಂಡು ಅದನ್ನೇನೋ ಮಾಡ್ತೀನಿ ಅಂದಾಗ, ಅಂದ್ರೆ ಎಷ್ಟು ಪಾಸಿಟಿವ್ ಆಗಿ ಅಂದ್ರೆ ಫ್ಯಾಮಿಲಿಯಲ್ಲಿ ನಿಮ್ಮನ್ನ ಸಪೋರ್ಟ್ ಮಾಡಿದ್ರು? ಆಸ್ ಅ ಹಾಬಿ ಒಂದು ಲೆವೆಲ್ ತನಕ, ಬಟ್ ನನಗೆ ಇದರಲ್ಲಿ ಇದ್ದಿದ್ದಂತಹ ಒಂದು ಪ್ಯಾಷನ್ನು, ಒಂದು ಹುಚ್ಚು, ಅದನ್ನ ಆಬ್ವಿಯಸ್ಲಿ ನೋಡಿ ಯಾರು ಅದನ್ನ ಹೇಳ್ತಾರೆ. ಅದನ್ನ ಜಾಸ್ತಿ ಸೊಸೈಟಿನೂ ಎನ್ಕರೇಜ್ ಮಾಡೋದು. ಈಗ ನನಗೆ 40 ವರ್ಷ ನಾ ಈ ಫೀಲ್ಡ್ ಅಲ್ಲಿ ಇದ್ದು, ಆದರೂ ಜನ ಪ್ರಶ್ನೆ ಕೇಳಿದ್ದಾರೆ ದಾರಿ ಉದ್ದಕ್ಕೂ, ಸರ್ ಇದೆಲ್ಲ ಸರಿ, ಜೊತೆಗೆ ಏನ್ ಮಾಡ್ತೀವಿ? ಹೌದು ಸರ್, ಒಂದ್ ಅಂಗಡಿ ಇದೆಯಾ, ಒಂದ್ ಏಜೆನ್ಸಿ ಇದೆಯಾ? ಇಲ್ಲಪ್ಪ, ಪರ್ಮನೆಂಟ್ ಇನ್ಕಮ್ ಸೋರ್ಸ್ ಇದೆಯಾ ಅಂತ ಅಲ್ವಾ? ಯಾಕೆಂದ್ರೆ ನಮ್ಮ ದೇಶದಲ್ಲಿ ಫಸ್ಟ್ ಅದು ಪರ್ಮನೆಂಟ್ ಇನ್ಕಮ್ ಸೋರ್ಸ್. ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಯಾವತ್ತೇನಾಗುತ್ತೆ ಅಪ್ ಅಂಡ್ ಡೌನ್. ನಿಜ ನಿಜ ಸರ್. ಈಗ ತಾವು ಚಿಕ್ಕನ್ನಲ್ಲಿ ಮ್ಯಾಜಿಕ್ ಅನ್ನ ನೋಡಿದ್ರಿ, ಒಂದಷ್ಟು ಸೀಕ್ರೆಟ್ಸ್ ಗಳನ್ನ ತಿಳ್ಕೊಂಡಿದ್ರಿ, ಅದು ಆಸಕ್ತಿ ಮೂಡಿತು. ಆದ್ರೆ ಆಮೇಲೆ ನೀವು ಜೀವನದಲ್ಲಿ ತಗೊಂಡಂತ ದೊಡ್ಡ ರಿಸ್ಕ್ ಏನಂದ್ರೆ, ಇಂಜಿನಿಯರಿಂಗ್ ಅನ್ನ ನೀವು ಅರ್ಧಕ್ಕೆ ಬಿಟ್ಟು ಈ ಕಡೆ ವಾಲ್ತೀರಿ ಅಂದಾಗ ನಿಮ್ಮ ಮನಸ್ಥಿತಿನೂ ಎಲ್ಲೆಲ್ಲೋ ರಿಸರ್ಚ್ ಮಾಡಿದಿರಲ್ಲ ಶ್ವೇತಾ? ಹಾಗೆ ಜಾದೂ ಮಾಡಿದ್ವಿ ಸರ್ ಸ್ವಲ್ಪ. ಅದೇ ನಾವು ಅಷ್ಟೇ ಜಾದೂ ಮಾಡಿದೀವಿ ಸರ್. ಹೇಗ್ ಸರ್ ಅಂದ್ರೆ ಆವಾಗಿನ ಮನಸ್ಥಿತಿ ಹೇಗಿತ್ತು ಅಂದ್ರೆ ಇಂಥದೊಂದು ದೊಡ್ಡ ರಿಸ್ಕ್ ಬಿಗ್ ರಿಸ್ಕ್. ಅದು ಕೆಲವು ತಿರುವುಗಳಲ್ಲಿ ನನಗೆ ಆ ಕಡೆ ಬಹುಶಃ ಆಸಕ್ತಿ ಇರಲಿಲ್ಲ. ಆ್ಯಂಡ್ ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಿ, ಕ್ರಿಯೇಟಿವ್ ಇಂಡಸ್ಟ್ರಿ, ಇನ್ನು ಏನೇನೋ ಮಾಡೋಣ ಅಂತ ಅವಾಗ ತಗೊಂಡಿದ್ದು. ಬಟ್ ಅದಾದ ಮೇಲೆ ಸಕ್ಸಸ್, ಹೆಸರು, ದೇಶ ವಿದೇಶ, ಏನೇನೇನೇನೇನು ಪ್ರಾಜೆಕ್ಟ್ಸ್ ಬಂತು. ಅದು ನನ್ನ ಲಕ್. ಓಕೆ, ಅದು ನನ್ನ ಲಕ್. ಇವತ್ತು ಯಾರೋ ಬರ್ತಾರೆ ಮಕ್ಕಳಿಗೆ, ಸರ್ ಇವನು ಓದು ಬರೆದು ಬಿಟ್ಬಿಟ್ಟು ಇವನಿಗೆ ಮ್ಯಾಜಿಕ್ ಹುಚ್ಚು ಹಿಡಿದಿದೆ, ಇವನಿಗೆ ಮ್ಯಾಜಿಕ್ ಕಲಿಸಿ ಅಂತ. ಫಸ್ಟ್ ಥಿಂಗ್ ಐ ಸೇ, ಫಸ್ಟ್ ಓದು ಮುಗಿಸು, ಡೋಂಟ್ ಟೇಕ್ ದಿಸ್. ಇದು ಒಂಥರ ಈ ಬಹಳ ಒಂದು ನಶ ಕೊಡುವಂಥ ಆರ್ಟ್ ಇದು. ಬಟ್ ನಮ್ಮ ದೇಶದಲ್ಲಿ ವೆಸ್ಟರ್ನ್ ಕಲ್ಚರಲ್ಲಿ ಅಲ್ಲಿ ಅದು ಬೇರೆ. ಇದಕ್ಕೆ ಆದಂಥ ಒಂದು ಪರ್ಫಾರ್ಮಿಂಗ್ ಆರ್ಟ್ಸ್ಗೆ ಬಹಳ ದೊಡ್ಡ ದೊಡ್ಡ ವೇದಿಕೆಗಳಿದೆ, ದುಡ್ಡಿದೆ. ಲಾಸ್ ವೇಗಸ್ ಇದೆ, ಲಂಡನ್ ಇದೆ, ನ್ಯೂಯಾರ್ಕ್. ನಮ್ಮ ದೇಶದಲ್ಲಿ ಇದು ಆಸ್ ಅ ಹಾಬಿ. ಸರ್, ಯಾಕೆಂದ್ರೆ ನಿಮ್ಮ ಜರ್ನಿಯನ್ನು ಗಮನಿಸಿದಾಗ ನೀವು ತುಂಬಾ ಒಳ್ಳೆ ವಿದ್ಯಾರ್ಥಿ ಕೂಡ, ಅಂದ್ರೆ ತುಂಬಾ ಟಾಪರ್ ಆಗಿದ್ದದ್ದು, ಮತ್ತೆ ಎಲ್ಲಾ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆಗೋದು, ಅಂಡ್ ಬೇಸಿಕಲಿ NCC ಕೆಡೆಟ್ ಆಗಿ ಅಂದ್ರೆ ನ್ಯಾಷನಲ್ ಲೆವೆಲ್ ಡೆಲ್ಲಿವರೆಗೂ ಹೋಗೋದು. ಯಾಕೆಂದ್ರೆ ಯಾರೇ ಒಬ್ಬ NCC ಸೇರಿದ್ರು ಕೂಡ ಅವ್ನು ಒಂದ್ಸಲ RD ಹೋಗಿ ಬರಬೇಕು ಅನ್ನೋ ಒಂದು ಒಳಗಡೆ ಅರ್ಜಿ ಇರುತ್ತೆ ಸರ್. ಸೊ ಆ ಎಲ್ಲ ಎಕ್ಸ್ಟ್ರೀಮಿಸಿಗೆ ಹೋಗ್ಬಿಟ್ಟು ಕೂಡ ನೀವು ಮತ್ತೆ ಈ ಕಡೆಗೆ ತಿರುಗ್ತಿರಲ್ಲ. ಸೊ ದ್ಯಾಟ್ ಜರ್ನಿ ಹೌ ಇಟ್ ವಾಸ್ ಸರ್? RD ಅಲ್ಲ, ನ್ಯಾಷನಲ್ ಇದು ಆರ್ಮಿ ಅಟ್ಯಾಚ್ಮೆಂಟ್ ಕ್ಯಾಂಪ್ಸ್ ಅದೆಲ್ಲ. ಬಟ್ NCCಗೆ ಸೇರಿದವರೆಲ್ಲ ಆರ್ಮಿಗೆ ಸೇರ್ಬೇಕು ಅಂತ ಇಲ್ಲ ಸರ್. ಹೌದು, ಹಾಗೇನಿಲ್ಲ. ಅಲ್ಲಿಂದ ಬರೋ ಡಿಸಿಪ್ಲಿನ್, ಇಫ್ ಯು ಕ್ಯಾನ್ ಕ್ಯಾರಿ ಆನ್ ಇನ್ ಯೋರ್ ಲೈಫ್ ಆರ್ ಪಾಸ್ ಇಟ್ ಆನ್ ಟು ದ ನೆಕ್ಸ್ಟ್ ಜನರೇಷನ್, ಇಟ್ ಇಸ್ ಫೈನ್. ಹೌದು, ಕರೆಕ್ಟ್. ಹೌದು ಸರ್, ಹೌದು. ಆ ಡಿಸಿಪ್ಲಿನ್ ಇದ್ದೊತ್ತಿಗೆ ನನ್ನ ಫೀಲ್ಡಲ್ಲಿ ನಾನು ಇಷ್ಟೆಲ್ಲ ಮಾಡ್ಬೋದಾಗಿದೆ ಸರ್. ಅಂದ್ರೆ ನೀವು ಜಾದೂಗಾರರಾಗಿ ಮುಂದುವರಿಬೇಕು, ಇದನ್ನೇ ಪ್ರೊಫೆಷನ್ ಆಗಿ ತೆಗೆದುಕೊಳ್ಬೇಕು ಅಂದಾಗ ಹೇಗಿತ್ತು ಸರ್ ಒಂದು ವಾತಾವರಣ? ನಮ್ಮ ದೇಶದಲ್ಲೇ ಆಗಿರಬಹುದು, ಬಹಳಷ್ಟು ಎಕ್ಸ್ಪೋಜರ್, ನೀವು ಹೇಳಿದ ಹಾಗೆ ವಿದೇಶಗಳಲ್ಲಿ ಅಂತಹ ವೇದಿಕೆಗಳಾಗಿರಬಹುದು, ಅಷ್ಟು ಆದಾಯ ಆಗಿರಬಹುದು. ಇಲ್ಲಿ ಹೇಗಿತ್ತು ಸರ್? ಏನೂ ಇರಲಿಲ್ಲ, ಏನೂ ಇರಲಿಲ್ಲ. ಸೊ ಅಲ್ಲೂ ಒಂದು ಜಾದೂನೇ ಆಗ್ಬೇಕಾಗಿತ್ತು. ಜಾದೂನೇ ಆಗ್ಬೇಕು. ಅದನ್ನ ಕನ್ವಿನ್ಸ್ ಹೆಂಗ್ ಮಾಡೋದು? ನಾನಿಲ್ಲಿ ಚಂದನಲ್ಲಿ ಇದ್ದೀನಿ, ಬಟ್ 70s ಅಲ್ಲಿ 77, 80 ಆ ಇದರಲ್ಲಿ ನನಗೊಂದು 2-3 ವರ್ಷ ಬೇಕಾಗಿತ್ತು ಮಂಡಿ ಹೌಸ್ನೇ ಕನ್ವಿನ್ಸ್ ಮಾಡಕ್ಕೆ, ದಟ್ ಇದು ಪ್ರತಿ ವಾರ ಬರೋ ಅಂತ ಒಂದು ಆರ್ಟ್, ಇದೊಂದು ಸೀರಿಯಲ್ ಆಗ್ಬಹುದು ಅಂತ. ಸೊ ಐ ಕನ್ವಿನ್ಸ್ಡ್ ಆಲ್ ದಿ ಆಫೀಸರ್ಸ್, ಪ್ಲಸ್ ನನ್ನ ಟ್ಯಾಲೆಂಟ್ ನೋಡಿ ದೇ ಸೆಡ್ ಪರ್ಫೆಕ್ಟ್ಲಿ ಫೈನ್, ಇದನ್ನು ಮಾಡೋಣ. ಆ್ಯಂಡ್ ಬಹಳ ಸಕ್ಸಸ್ ಆಯಿತು. ಬಿಕಾಸ್ ಅದು ಆ ಸಂದರ್ಭದಲ್ಲಿ ಬಿಗ್ ಚಾಲೆಂಜ್ ಅಲ್ವಾ ಸರ್? ಆಮೇಲೆ ನಂದೇ ಆದಂಥ ಒಂದು ದಾರಿ ಹುಡುಕೊಂಡು ಹೋದೆ, ಇದನ್ನ ಮ್ಯಾಜಿಕ್ನ ಬೇರೆ ಫೀಲ್ಡಲ್ಲಿ ಹೆಂಗೆ ಯೂಸ್ ಮಾಡ್ಬೋದು. ಅಡ್ವರ್ಟೈಸಿಂಗ್ ಇಂಡಸ್ಟ್ರಿ ಆಗಲಿ, ಇವೆಂಟ್ ಇಂಡಸ್ಟ್ರಿ ಆಗಲಿ, ಫಿಲ್ಮ್ ಇಂಡಸ್ಟ್ರಿ. ಹೌದು ಹೌದು. ಸೊ ಈ ಥರ
ಅಂದರೆ ಸರ್ ಇವಾಗ ನಾವು ತುಂಬ ಗಮನಿಸ್ತೀವಿ ಇವಾಗ್ಲೂ ಕೂಡ, ಈಗ ಸಣ್ಣ ಪುಟ್ಟದಾಗ ಆಗಷ್ಟೇ ಬೆಳೆಯುತ್ತಾ ಕಲಿತಾ ಬಂದಿರ್ತಾರಲ್ಲ, ಸೊ ಅವ್ರ ಇವೆಂಟ್ಸ್ಗಳಲ್ಲಿ ಬಂದಾಗ ಅವ್ರನ್ನ ನಡೆಸ್ಕೊಳ್ಳೋ ರೀತಿನೇ ಬೇರೆ ಥರ ಇರುತ್ತೆ. ಆಮೇಲೆ ಎಲ್ಲವೂ ಇಟ್ ವಾಸ್ ಒಂಥರ ಟೇಕನ್ ಫಾರ್ ಗ್ರಾಂಟ್. ಆಮೇಲೆ ಒಂದು ಪ್ರೋಗ್ರಾಮಿನ ಪ್ಲ್ಯಾನಿಂಗಲ್ಲಿ ಒಂದು ಇಷ್ಟು ಟೈಮು ಅಂತ ನಿಗದಿ ಮಾಡಿರೋದೇ ಇಲ್ಲ. ಆಯ್ತು ರೀ ಇನ್ಯಾವುದೋ ಚೇಂಜ್ ಆಗ್ತದೆ ಬನ್ನಿ ಮಧ್ಯದಲ್ಲಿ ಆ್ಯಸ್ ಎ ಫಿಲ್ಲರ್. ಸೊ ಇದೆಲ್ಲ ನೋಡಿದಾಗ ಅಂದರೆ ನೀವು ಹೇಳ್ದಂಗೆ ನಮ್ಮಲ್ಲಿ ಅದಕ್ಕೆ ಪೂರಕವಾದಂಥ ಗೌರವ ಮನ್ನಣೆ ಎಲ್ಲ ರೀತಿಯಿಂದನೂ ಕಡಿಮೆ, ಒಟ್ಟು ಅದೇ ಥರ ನಡೀತಿದೆ ಅಂತ ಇದೆ. ಬಟ್ ಎಲ್ಲ ಆರ್ಟ್ಗೂ ಆ ಥರ ಒಂದು ಲಿಮಿಟೇಷನ್ಸು ಇದಕ್ಕೆ ಜಾಸ್ತಿ. ಬಟ್ ನಾನು ಮೊದಲಿಂದಾನು ಐ ವಾಸ್ ವೆರಿ ಕಾನ್ಫಿಡೆಂಟ್ ದಟ್ ಐ ವಿಲ್ ಡೆಲಿವರ್ ಆನ್ ದಟ್ ಸ್ಟೇಜ್ ವಾಟ್ ಎವರ್. ಸೊ ನಾನು ಲಾಂಗ್ ಬ್ಯಾಕ್ ಡಿಸೈಡ್ ಮಾಡಿದೆ ಐ ವಿಲ್ ನೆವರ್ ಬಿಕಮ್ ಅ ಫಿಲ್ಲರ್ ಇನ್ ಲೈಫ್. ಗ್ರೇಟ್. ಐ ಹ್ಯಾವ್ ಟು ಬಿ ದ ಮೇನ್, ಬೇರೆಯವರೆಲ್ಲ ಫಿಲ್ಲರ್ಸ್ ಅಂತ ಆ ಒಂದು ಬೇಕು ನಿಮಗೊಂದು ಆ ಈಗೋ. ಈ ಜರ್ನಿಯಲ್ಲಿ ಒಂದು ಹೌದು, ಸ್ಕೂಲಲ್ಲಿದ್ದಾಗ ನೀವು ಯಾರೋ ಮ್ಯೂಜಿಷಿಯನ್ ಬಂದಾಗ ಟ್ರಾವೆಲರು ಮಾಡಿದ್ದು ಹಿಂದೆ ನಿಂತು ನೋಡಿ ಕಲ್ತಿದ್ದು ಆ ಎಕ್ಸ್ಪೆರಿಮೆಂಟ್ಸ್ ಅದೆಲ್ಲ ಓಕೆ. ಒಂದು ಪರಿಪೂರ್ಣವಾದಂಥ ಅಂದರೆ ನಿಮ್ಮ ಪ್ರಾಸೆಸ್ಗಳನ್ನು ಕಲಿತು ಒಂದು ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಅದಕ್ಕೆ ಬೇರೆ ಆದಂಥ ನಿಮ್ಮದೇ ಆದಂಥ ಪ್ರಾಕ್ಟೀಸಸ್ ಇರ್ಬೋದು, ಅದೆಲ್ಲ ಇರುತ್ತೆ. ಬಟ್ ನಿಮಗೆ ನೆನಪಿರೋ ಹಾಗೆ ಯಾವತ್ತು ಸರ್ ನೀವು ಯು ಡೆಲಿವರ್ಡ್ ಕಂಪ್ಲೀಟ್ ಒಂದು ಶೋ ಅಂತ? ಸ್ಕೂಲು ಕಾಲೇಜಲ್ಲಿ ಇಂಟರ್ ಸ್ಕೂಲ್ ಆರ್ ಇಂಟರ್ ಕಾಲೇಜ್ ಕಾಂಪಿಟಿಷನ್ಸಲ್ಲಿ ನಾನು ಅಲ್ಲೆಲ್ಲ ಪಾಪ್ಯುಲರ್ ಆದೆ. ಯಾಕೆಂದ್ರೆ ಒಂಥರ ವಿಭಿನ್ನವಾದ ಒಂದು ಆರ್ಟ್ ಅಂತ. ಸೊ ನಾನು ಎಲ್ಲ ಕಡೆ ಐ ವಾಸ್ ಗೆಟಿಂಗ್ ದಿ ಫಸ್ಟ್ ಪ್ರೈಸಸ್. ದೆನ್ ಐ ಸೆಡ್ ಲೆಟ್ ಮಿ ಬಿಲ್ಡ್ ಅ ಬಿಗರ್ ಇದು. ನಾನು ಟ್ರೆಡಿಷನಲ್ ಆಗಲ್ಲ, ಅಂದ್ರೆ ನಾನು 365 ಡೇ 365 ದಿವಸ ಜಾದೂಗಾರ ಅಲ್ಲ. ಒಂದು ಊರಿಂದ ಊರು, ಟೌನ್ ಹಾಲ್ ಇನ್ ಟೌನ್ ಹಾಲು, ಒಂದು ಬೇರೆ ಆಕ್ಟಿವಿಟೀಸು ಇತ್ತು. ಇದನ್ನು ನಾನು ಫುಲ್ ಫ್ಲೆಜ್ಡ್ ಆಗಿ ಅಡ್ವರ್ಟೈಸಿಂಗ್ ಇಂಡಸ್ಟ್ರಿ ಅಲ್ಲಿ ಇಂಟ್ರಡ್ಯೂಸ್ ಮಾಡಿದೆ. ಇದನ್ನು ಯೂಸ್ ಮಾಡಿ ನೀವು ಪ್ರಾಡಕ್ಟ್ ಲಾಂಚ್ ಮಾಡ್ಬೋದು. ಇವಾಗ ಎಲ್ಲಿಂದಾನೋ ಒಂದು ಕಾರು ಸ್ಟೇಜ್ ಮೇಲೆ ಬಂದು ಇಂಟ್ರಡ್ಯೂಸ್ ಮಾಡ್ತೀವಿ, ಇದೇ ಹೊಸ ಕಾರು ಅಂತ. ಅದನ್ನು ನಾನು ಆ ಇಂಡಸ್ಟ್ರಿಗೆ ಹೋಗ್ಬಿಟ್ಟು ನಾನಿದ್ದರೆ ಅದು ಅಲ್ಲಿಗಲ್ಲೇ ಬರುತ್ತೆ, ಕಾರು ಉದ್ಭವ ಆಗುತ್ತೆ. ಸೊ ಐ ಡಿಡ್ ಆಲ್ ದಟ್. ಆ್ಯಂಡ್ ಆ್ಯಕ್ಟರ್ ಆಗು ಬಹಳಷ್ಟು ಹೌದು ಸರ್ ಆ್ಯಕ್ಟ್ ಮಾಡ್ತಿದ್ದೆ, ಟೆಲಿವಿಷನ್ ಸೀರಿಯಲ್ಲು ಈ ಥರ. ಇನ್ಫ್ಯಾಕ್ಟ್ ನನಗೆ ಮೊದಲನೇ ಅತ್ಯುತ್ತಮ ನಟ ಅಂತ ಅವಾರ್ಡ್ ಬಂದಿದ್ದು ಇಲ್ಲಿ ಬೆಂಗಳೂರು ದೂರದರ್ಶನದಲ್ಲಿ. ರಾಗಮಾಲಿಕೆ ಅಂತ ಒಂದು ಸೀರಿಯಲ್ ಪ್ರತಿ ಬುಧವಾರ ಬರೋದು, ಅದಕ್ಕೆ ನನಗೆ ಆರ್ಯಭಟ ಬೆಸ್ಟ್ ಆಕ್ಟರ್ ಅವಾರ್ಡ್ ಇಲ್ಲ. ಅಲ್ಲಿಂದ ಒಂದಕ್ಕೊಂದು ಇನ್ಯಾರೋ ನೋಡಿದ್ರು, ಇಲ್ಲಿಯ ಕಾರ್ಯಕ್ರಮಗಳನ್ನೇ ನೋಡಿ ಸಂಗೀತಂ ಶ್ರೀನಿವಾಸರಾವ್ ಅಂಡ್ ಕಮಲ್ ಹಾಸನ್ ಫೋನ್ ಮಾಡಿದ್ರು. ಅವಾಗ ನಮ್ಮ ದೇಶದಲ್ಲಿ ಪ್ರತಿ ಭಾನುವಾರ ಬರ್ತಾ ಇದ್ದಿದ್ದು ಇಲ್ಲಿ ಒಂದು ಕಡೆ ನಾನು ಮಾಡ್ತಾ ಇದ್ದಿದ್ದು. ಅವ್ರು ಇನ್ನೇನೋ ಹುಡುಕ್ತಾ ಇದ್ರು, ಸಮಥಿಂಗ್ ವಾಟ್ ಎವರ್ ಹ್ಯಾಪನ್. ದೆನ್ ಐ ಎಂಡೆಡ್ ಅಪ್ ಇನ್ ಪುಷ್ಪಕ ವಿಮಾನ. ಸರ್ ಎಂಥ ಅದ್ಭುತ ಸರ್. ಅಂದ್ರೆ ಒಂದು ಕಲೆಯ ಯಶಸ್ಸು ಅನ್ನೋದು ನೀವು ಹೇಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಈ ಕಲೆ ಹೇಗೆ ವರ್ಕ್ ಆಗುತ್ತೆ ಅಂದ್ರಲ್ಲ, ಆ ಯೋಚನೆಯಲ್ಲೇ ಯಶಸ್ಸು ಇದೆ ಸರ್. ಸೊ ಇಲ್ಲಿ ಜಾದೂಗಾರ ಆಗ್ಬೇಕಾ ಅಥವಾ ನಟ ಆಗ್ಬೇಕಾ ಅನ್ನುವಂಥ ಒಂದು ಚಾಯ್ಸ್ ಅಲ್ಲಿ ನಿಮ್ಗೆ ಎರಡೂ ಒಟ್ಟಿಗೆ ಸಿಗುತ್ತೆ, ಆದ್ರೆ ವಯಸ್ಸಿಗೂ ಮೀರಿದಂತಹ ಪಾತ್ರ ಅದು. ಆದ್ರೆ ಶೂಟಿಂಗ್ ಟೈಮಲ್ಲೇ ಅನ್ಫಾರ್ಚುನೇಟ್ಲಿ ನನಗೆ ಅಮಲಾ ಡ್ಯಾಡಿ ಅಂತ ಕರೆಯೋರು. ಅವಳು ಟೀನೇಜರ್, ನಾನು ಟೀನೇಜರ್. ಅದೇ ಸರ್ ಅದೇ ಇಲ್ಲ, ಬಟ್ ಅದನ್ನ ಆ ಥರ ಬಿಕಾಸ್ ಆಕ್ಟಿಂಗ್. ನಾನು ಇಬ್ರು ಲೆಜೆಂಡ್ಸ್ ಇದ್ರು, ಸಂಗೀತಂ ಶ್ರೀನಿವಾಸರಾವ್, ಕಮಲ್ ಹಾಸನ್, ಅವರು ಸಪೋರ್ಟ್ ಮಾಡಿದ್ರು. ಆಮೇಲೆ ನನ್ನ ಅದರಲ್ಲಿ ನನ್ನ ಪಾತ್ರ ಹೇಗಿರ್ಬೇಕು ಅಂತ ಅವ್ರಿಗೂ ಗೊತ್ತಿಲ್ಲ. ಸೊ ನನ್ನ ಪಾತ್ರ ನಾನೇ ಬರೆದೆ ಆ ಫಿಲ್ಮಲ್ಲಿ. ಇಲ್ಲಿ ಹಿಂಗೆ ಮಾಡ್ತೀನಿ, ಅಲ್ಲಿ ಹಂಗೆ ಮಾಡ್ತೀನಿ, ಇಲ್ಲಿ ಹಿಂಗೆ ಮಾಡ್ತೀನಿ, ಏನೇನೋ ಗ್ಯಾಗ್ಸ್ ಗಿಮಿಕ್ಸ್ ಎಲ್ಲ ಮಾಡಿ ಪಾಪ್ಯುಲರ್ ಆಯ್ತು. ಸರ್ ಮೀನ್ವೈಲ್ ಅಂದರೆ ಆ ಪಾತ್ರ ಅಂದರೆ ನೀವು ಮಾಡೋದು ಇರಲಿಲ್ಲ, ನಿಮ್ಮನ್ನು ಸಜೆಷನ್ ಕರೆದಿದ್ದು, ಬಟ್ ನೀವು ನೇರವಾಗಿ ಉತ್ತರ ಕೊಟ್ಟು ಬಂದಿದ್ರಲ್ಲ ಸರ್. ಹೇಳಿ ಸರ್, ಆ ಸ್ಟೋರಿ ಹೇಳಿ ಸರ್. ಓಕೆ, ಆಕ್ಚುಲಿ ನನ್ನ ಕರೆದಿದ್ದವರು ಆ ಪಾತ್ರಕ್ಕೆ ಅಂಬರೀಷ್ ಪುರಿ ಅವರು. ಓಕೆ, ಅದು ಒಂದು ಮೂಕಿ ಚಿತ್ರ, ಸೈಲೆಂಟ್. ಸೊ ವಿಜುವಲ್ ಎಂಟರ್ಟೈನ್ಮೆಂಟ್ಸ್ ಅವ್ರೇನೋ ಯೋಚನೆ ಮಾಡಿ ಮ್ಯಾಜಿಕ್ ಇಸ್ ಅ ವಿಜುವಲ್ ಎಂಟರ್ಟೈನ್ಮೆಂಟ್ ಅಂತ ಒಂದು ಮೆಜಿಷಿಯನ್ ಕ್ಯಾರೆಕ್ಟರ್ ಬರೆದ್ರು. ಅದಕ್ಕೆ ಯಾರೋ ಅಂಬರೀಷ್ ಪುರಿ ಅಂತ ವೆರಿ ಸೀನಿಯರ್ ಲೆಜೆಂಡ್ ಆರ್ಟಿಸ್ಟ್. ಸೊ ಈ ನಮ್ಮ ಸೀರಿಯಲ್ಸ್ ನೋಡಿ ಇವರು ಗೈ ನೋಸ್ ಸಮಥಿಂಗ್ ಅಂತ ಕರೆದ್ರು. ಏನು ಅಂದರೆ ಅವ್ರನ್ನ ಟ್ರೈನ್ ಮಾಡಿ ಅಂತ. ಸೊ ನಾನು ಕೆಲವು, ಯಾಕೆಂದರೆ ಈಗ ಬಹಳ ಸುಲಭವಾಗಿ ನಾನೇನೋ ಮಾಡಿ
ಇಡ್ತೀನಿ, ಭಾಳ ಕ್ಯಾಶುವಲ್ ಆಗಿ ತೋರಿಸ್ತೀನಿ. ಅದ್ರ ಹಿನ್ನೆಲೆಯಲ್ಲಿ ಬಹಳ ಹಾರ್ಡ್ ವರ್ಕ್ ಇರುತ್ತೆ, ಕೈ ಚಳಕ ಎಲ್ಲ. ಆಕ್ಟರ್ಗೆ ಡ್ಯಾನ್ಸ್ ಹೇಳ್ಕೊಡ್ಬೋದು ಅಥವಾ ಫೈಟಿಂಗ್ ಹೇಳ್ಕೊಡ್ಬೋದು ಆ ಶಾರ್ಟ್ಗೆ, ಇದು ಹೇಳ್ಕೊಡಕ್ಕಾಗಲ್ಲ ಅಂದರೆ ಅವ್ರಿಗೆ ಸ್ವಲ್ಪ ಬೇಜಾರಾಯಿತು. ಸೊ ದೆನ್ ದೇ ಸೆಡ್ ಏನು ಸೊಲ್ಯೂಷನ್ ಏನು ಅಂತ. ಆ ಪಾತ್ರ ನಾನೇ ಮಾಡ್ತೀನಿ ಅಂತೆ, ಗೆಟ್ ಔಟ್ ಅಂದ್ರು. ಆಮೇಲೆ ತಿರ್ಗಾ ಒಂದು ವಾರ 10 ದಿನ ಆದ್ಮೇಲೆ ಫೋನ್ ಮಾಡಿದ್ರು, ಏನ್ ನಿಮ್ಮ ಅರ್ಥ ನೀವು ಮಾಡ್ತೀರಾ ಅಂದ್ರಲ್ಲ, ಸ್ವಲ್ಪ ಬಿಡಿಸಿ ಹೇಳಿ. ಸೊ ಆವಾಗ ಅವ್ರಿಗೆ ಗೊತ್ತ, ನಾನು ಐ ಆಮ್ ಆನ್ ಆಕ್ಟರ್, ವೆರಿ ಕ್ಯಾಮ್ರಾ ಫ್ರೆಂಡ್ಲಿ, ಮಾಡಿದ್ದೀನಿ. ಇವರ್ ಇನ್ ಥಿಯೇಟರ್ ಅಲ್ಲ ಸರ್ ವಿಜಯಶ್ರೀ ಅವ್ರ ಜೊತೆಗೆ? ಹಾ, ಸ್ವಲ್ಪ ಸ್ಪಂದನ. ಇನ್ಫ್ಯಾಕ್ಟ್ ನನಗಿಂತ ನಮ್ಮ ಅಣ್ಣವರು ಕೆ ಶ್ರೀಧರ್ ಅಂತ. ಹೌದು ಹೌದು. ಸೊ ದೆನ್ ಕಮಲ್ ಹಸನ್ ಸೆಡ್, ಬಟ್ ಫಾದರ್ಸ್ ರೋಲ್ ಇದು ಸರ್, ಫಾದರ್ ರೋಲ್ ಏನು, ಅವಳ ಬ್ರದರ್ ಮಾಡಿ ಅಂತ. ಕಮಲ್ ಸೆಡ್ ಇಲ್ಲ, ಒಬ್ಬನೇ ಸಿನಿಮಾಗೆ ಗಡ್ಡ ಗಿಡ್ಡ ಅಂಟಿಸಿ ಎಲ್ಲ ಚೆಕ್ ಮಾಡಿದ್ರು, ನೋಡಿದ್ರು. ಕೊನೆಗೆ ಐ ಗ್ರೂ ಅ ಬಿಯರ್ಡ್. 3 ತಿಂಗಳು ಮುಂದೆ ಹಾಕಿದ್ರು ಸಿನಿಮಾನ, ನನ್ನ ಇದೆಲ್ಲ. ಸೊ ಐ ಪ್ಲೇಡ್ ದಟ್ ರೋಲ್ ಅಂಡ್ ದೆನ್ ಡಿಡ್ ವೆರಿ ವೆಲ್. ಅದು ನನ್ನ ಮಾಡಿದ ಗ್ಯಾಗ್ಸ್ ಗಿಮಿಕ್ಸ್ ಎಲ್ಲ ಬಹುಶಃ ನಮ್ಮ ಎಂಟೈರ್ ಸಿನಿಮಾ ಹಿಸ್ಟ್ರಿಲಿ ಆ ಥರ ಒಬ್ಬ ಕ್ಯಾರೆಕ್ಟರ್ ಕನ್ವಿನ್ಸಿಂಗ್ ಆಗಿ ಮ್ಯಾಜಿಕ್ ಮಾಡಿದ್ದು. ಅವಾಗ ಮೆಜಿಷಿಯನ್ ಅಂಡ್ ಆಕ್ಟರ್ ಕಾಂಬಿನೇಷನ್ ನಾನೊಬ್ಬನೇ. ಸೊ ಐ ವಾಸ್ ದೇರ್, ರೈಟ್ ಟೈಮ್ ರೈಟ್ ಮೂಮೆಂಟ್. ಹಾಗೆ ಪುಷ್ಪಕ ವಿಮಾನದಲ್ಲಿ ನನಗೆ ಆನರ್ಡ್ ಲೈಫ್ ಟೈಮ್. ನಿಮಗೆ ಐ ಥಿಂಕ್ ಅದು ಒಂದು ರೀತಿಯ ಟ್ರಂಪ್ ಕಾರ್ಡ್ ಆಯ್ತಾ ಸರ್ ಅಲ್ಲಿಂದ? ಯಾಕಂದ್ರೆ ನಿಮ್ ಜರ್ನಿ ತುಂಬಾ ದೊಡ್ಡದಾಗಾಯ್ತು. ಫ್ಯಾಂಟಾಸ್ಟಿಕ್ ಅಲ್ವಾ? ಯಾಕಂದ್ರೆ ಕಮಲ್ ಹಾಸನ್ ಅವರೇ ಅವ್ರದ ಇನ್ನೊಂದು ಸಿನಿಮಾ ಕರೀತಾರೆ, ಮತ್ತೆ ಈ ಕಡೆ ಬಾಲಿವುಡ್ಗೆ ಬರ್ತೀರಾ. ಹೇಳಿ ಸರ್ ಆ ಸಿನಿಮಾ ಜರ್ನಿ. ಅಲ್ಲ, ಪುಷ್ಪಕ ವಿಮಾನ ಆಲ್ ಓವರ್ ಇಂಡಿಯಾ ರಿಲೀಸ್ ಆಯ್ತು. ಅಂಡ್ ಅದಕ್ಕೆ ಏನು ಲ್ಯಾಂಗ್ವೇಜ್ ಇಲ್ವಲ್ಲ. ಹೌದು. ಯಾವುದೋ ಒಳ್ಳೆ ಸಿನಿಮಾ ನಡೀತಾ ಇದೆ ಅಂತ. ಆಕ್ಚುಲಿ ದೇರ್ ಇಸ್ ಅ ಕೇಸ್, ಆಂಧ್ರದಿಂದ ಒಬ್ರು ಡಬ್ಬಿಂಗ್ ರೈಟ್ಸ್ ಕೊಂಡ್ಕೊಳಕ್ ಬಂದಿದ್ರು ಪ್ರೊಡ್ಯೂಸರ್. ಪುಷ್ಪಕ ವಿಮಾನ ಡಬ್ಬಿಂಗ್ ರೈಟ್ಸ್. ಅದ್ ಹೆಂಗ್ ಡಬ್ಬಿಂಗ್ ರೈಟ್ಸ್ ತಗೊಳಕಾಗತ್ತೆ? ಅವ್ರು ಬಂದಿದ್ರು, ಸಿನಿಮಾ ನೋಡಿದ್ದಾರೆ, ಡಬ್ಬಿಂಗ್ ರೈಟ್ಸ್ ಬಂದಿದ್ದಾನೆ ಒಬ್ಬ ಮನುಷ್ಯ ದುಡ್ಡು ತಗೊಂಡು. ಡೈಲಾಗ್ ಸೊ ಇದು ಒಂದು ಇನ್ಸಿಡೆನ್ಸ್ ಆಯ್ತು, ಬಹಳಷ್ಟಿದೆ. ಆ್ಯಂಡ್ ಬಾಂಬೆಲೂ ಇಟ್ ವಾಸ್ ವೆರಿ ಪಾಪ್ಯುಲರ್. ಸೌತ್ ಇಂದ ಈ ಥರ ಒಂದು ಕಮಲ್ ಹಾಸನ್ ಮಾಡಿದ್ದಾರೆ ಅಂತ. ಅದಕ್ಕೆ ಅಲ್ಲಿ ನಮ್ಮ ಸ್ಟಾರ್ ಲೆಜೆಂಡ್ ರಾಜೇಂದ್ರ ಕುಮಾರ್ ಅವರು ಡಿಸ್ಟ್ರಿಬ್ಯೂಟರು. ಸೊ ಹಾಗೆ ಎಲ್ಲರೂ ನೋಡಿ ಆ ಟೈಮಲ್ಲಿ ಪ್ರಕಾಶ್ ಮೆಹ್ರಾ ಒಂದು ಫಿಲ್ಮ್ ಜಾದೂಗರ್ ಅಂತ, ಜಾದೂಗಾರನ ಮೇಲೆ ಪ್ಲಾನ್ ಮಾಡ್ತಿದ್ರು. ಅದು ನಡೀತಾ ಇತ್ತು ಪ್ಯಾರಲಲ್ಲಿ ಅಲ್ಲೆಲ್ಲ. ಈ ನಮ್ಮ ಸಿನಿಮಾಲಿ ಟೀನು ಆನಂದ್ ಇದ್ದಾರೆ, ಹೂ ಇಸ್ ಆಲ್ಸೋ ಡೈರೆಕ್ಟರ್ ಆಫ್ ಅಮಿತಾಬ್ ಬಚ್ಚನ್, ಅವ್ರು ಡೈರೆಕ್ಟ್ ಮಾಡಿದ್ದಾರೆ. ಸೊ ಅವ್ರು ಎಲ್ಲರಿಗೂ ಸಿನಿಮಾ ಇಂಡಸ್ಟ್ರಿಗೆ ತೋರಿಸಿದ್ದಾರೆ ಈ ಸಿನಿಮಾ. ಅವರು ಮಾಡ್ತಾ ಇರುವಾಗ ಅದನ್ನು ಅವರು ಆಲ್ ಓವರ್ ಇಂಡಿಯಾ ಹೆಸರು ಹೇಳಲ್ಲ, ಬಟ್ ಇಂಡಿಯನ್ ಟಾಪ್ ಮೆಜಿಷಿಯನ್ಸ್ನೆಲ್ಲ ಅವರು ಮೀಟ್ ಮಾಡಿ ಇದಕ್ಕೆ ಬೇಕು ಅಂತ. ದೆನ್ ಅವರು ಓಲ್ಡ್ ಮ್ಯಾನ್ ಅಮಲಾ ಅಪ್ಪನ್ ನೋಡಿದ್ರು ಪುಷ್ಪಕಲ್ಲಿ. ಇಲ್ಲಿ ಯಾರೋ ಇದಾರಲ್ಲಪ್ಪ, ಇವ್ರು ಆಕ್ಟಿವ್ ಮಾಡ್ತಾರೆ, ಕನ್ವಿನ್ಸಿಂಗ್ ಆಗಿ ಮ್ಯಾಜಿಕ್ ಮಾಡ್ತಿದ್ದಾರೆ, ಇವ್ರಿಗೆ ಸ್ವಲ್ಪ ಸಿನಿಮಾ ಗೊತ್ತಿರ್ಬೋದು ಏನು ಅಂತ. ಫೋನ್ ನನ್ಗೊಂದು ಕರೆ ಬಂತು, ಬರ್ತೀರಾ ಅಂತ. ಐ ಜಂಪ್ಡ್. ಆವಾಗ ಇಲ್ಲಿಂದ ಬಾಂಬೆಗೆ ಏನೋ ತುಂಬ ಪ್ರೊಫೆಷನಲ್ ಇಂಡಸ್ಟ್ರಿ, ನಾಳೆ ಬೆಳಗ್ಗೆ ಬರೋಕ್ಕಾಗತ್ತಾ ಅಂದರು. ಅವಾಗೆಲ್ಲ ಫ್ಲೈಟ್ ಒಂದೇ ಇದ್ದಿದ್ದು, ಇಂಡಿಯನ್ ಏರ್ಲೈನ್ಸ್. ಒಂದು ಹತ್ಕೊಂಡು ಹೋದೆ. ಏರ್ಪೋರ್ಟಲ್ಲಿ ಅವ್ರು ಬಂದು ವೆಲ್ಕಮ್ ಮಾಡಕ್ಕೆ ಬಂದಿದ್ರು ಯಾರು, KS ರಮೇಶ್ ಅಂತ ಬೋರ್ಡ್ ಹಿಡ್ಕೊಂಡು, ಪ್ರಕಾಶ್ ಮೆಹ್ರಾ ಅವರ ಅಸಿಸ್ಟೆಂಟ್ ರಾಮ್ ಸೇಠಿ ಅಂತ. ಸೊ ನನ್ನ ಹೆಸರು ನಾನು ನೋಡಿದಾಗ ಹಿಂಗಂದೆ, ಅವ್ರು ನನ್ನ ಹಿಂದೆ ನೋಡ್ತಾ ಇದ್ರು, ಹುಡುಕ್ತಾ ಇದ್ರು. ಪುಷ್ಪಕ್ ಜಾದೂಗಾರನ್ನು ಹುಡುಕ್ತಾ ಇದ್ರು ಹಿಂದೆ. ಸರಿ. ಯಾಕಂದ್ರೆ ಅಷ್ಟೊತ್ತಿಗೆ ನನಗೆ ಗಡ್ಡ ಗಿಡ್ಡ ಎಲ್ಲ ತೆಗೆದು ನಾನೇ ಅಂದೆ, ಅಲ್ಲ ನೀವು ಸರಿ, ನಿಮ್ಮ ತಂದೆ ಎಲ್ಲಿ ಅಂದ್ರು. ಸೊ ದ ಫಸ್ಟ್ ಶಾಕ್, ಫಸ್ಟ್ ಮ್ಯಾಜಿಕ್ ವಾಸ್, ಇಲ್ಲ ನಾನೇ ರಮೇಶ್ ಅಂದಾಗ. ಅದಾದ್ಮೇಲೆ ಒಂದಾದ್ಮೇಲೆ ದೇ ಇಂಟರ್ವ್ಯೂಡ್ ಮೀ. ದೆನ್ ಬಚ್ಚನ್ ಸಾಬ್ ಮೀಟ್ ಮಾಡಿದೆ. ದೆನ್ ವಾಟ್ ವುಡ್ ಯು ಡೂ?
ಇಫ್ ಯು ಆರ್ ಗಿವನ್ ದಿಸ್ ಫಿಲ್ಮ್. Okay. ಆವಾಗ ಅದು ಇಂಡಿಯಾಸ್ ಬಿಗ್ಗೆಸ್ಟ್ ಪ್ರೊಡಕ್ಷನ್. Okay. ಬಟ್ ಐ ಹ್ಯಾಡ್ ಎಸ್ ಡೋಂಟ್ ವರಿ ಐ ವಿಲ್ ಆಲ್ಸೋ ಡು ದಟ್. ನೀವು ಅವ್ರಿಗೆ ಜಾದೂ ಕಲಿಸೋ ಪ್ರಾಸೆಸ್ ಹೇಗಿತ್ತು ಸರ್? ಇಡೀ 2 ವರ್ಷ 3 ವರ್ಷ ಒಟ್ಟಿಗೆ ಕೆಲಸ ಮಾಡಿದ್ರು. ಹೌದಾ ಸರ್? Yes. ದೆನ್ ಐ ಕಂಪೋಸ್ಡ್, ಅದಕ್ಕೊಂದು ಟೈಟಲ್ ಸಾಂಗ್ ಕಂಪೋಸ್ ಮಾಡಿದೆ. ಅದರಲ್ಲೆಲ್ಲ ವಿಜುವಲ್ಸು, ಇಟ್ಸ್ ಅ ಹ್ಯೂಜ್ ಪ್ರೊಡಕ್ಷನ್. ಈಗ ಯಾರು ಮ್ಯಾಜಿಕ್ಕಿಗೆ ಬರ್ತಿದ್ದಾರೆ, ಈಗಿರೋ ಸೋಷಿಯಲ್ ಮೀಡಿಯಾ ಆಗಲಿ, ಇಂಟರ್ನೆಟ್ ಆಗಲಿ, ಟೆಕ್ನಾಲಜಿ ಆಗಲಿ, ಅವಾಗ ನಮಗೇನು ಇಲ್ಲ. ಹೌದು, ಬರೀ ಕೇಳಿದ್ದೆ ಅಷ್ಟೆ. ಮುಕ್ಕಾಲು ನನ್ನ 99% ನಾನು ಏನೇನು ಮಾಡ್ತಿದ್ನೋ ಎಲ್ಲ ನಾನೇ ಡಿಸೈನ್ ಮಾಡಿ ಐ ಪ್ರೊಡ್ಯೂಸ್ಡ್ ಎವ್ರಿಥಿಂಗ್, ಎಕ್ವಿಪ್ಮೆಂಟ್ ಆ್ಯಂಡ್ ಆಲ್ ದಟ್. ಅವಾಗ ಹಂಗಿರಲಿಲ್ಲ ಜಾದೂಗಟ್ಟು. ಆದರೂ ಒಂದು ಚಾಲೆಂಜ್ ತಗೊಂಡು ದ ಬಿಗ್ಗೆಸ್ಟ್. ಸರ್, ಇಷ್ಟು ದೊಡ್ಡ ಜರ್ನಿನ ಜ್ಞಾಪಿಸ್ಕೊಂಡಾಗ, ಈಗ ನೀವು ಕರ್ನಾಟಕದಲ್ಲಿ ಇದ್ಕೊಂಡು ಅಂದರೆ ಬೆಂಗಳೂರಿನವರಾಗಿ ಇಷ್ಟು ದೊಡ್ಡ ಮಟ್ಟದ ಬೇರೆ ಬೇರೆ ಆಯಾಮಗಳಲ್ಲಿ ಜಾದೂನ ಬಳಸ್ಬೋದು ಅನ್ನೋಂಥದ್ದೆಲ್ಲ ಮಾಡಿದ್ರಲ್ಲ ಸರ್. ಬಟ್ ನನಗೂ ಕುತೂಹಲ ಇದೆ, ಬೇರೆಯವ್ರಿಗೂ ಕುತೂಹಲ ಇದೆ. ನಿಮಗೆ ಜಾದೂ ವಿಚಾರದಲ್ಲಿ ಗುರು ಯಾರು ಅಂದರೆ? ಚಿಕ್ಕಂದ್ರಿಂದ ಏನು ಅದು ಹಾಬಿ, ಸೆಲ್ಫ್ ಮೇಡ್. ಬಟ್ ದಾರಿಲಿ ನನಗೆ ಸ್ಕೂಲ್ ಕಾಲೇಜ್ ಎಲ್ಲ ಪ್ರೊಫೆಸರ್ ವಸಂತ್ ಕುಮಾರ್ ಅಂತ, ಬೆಂಗಳೂರಿನವರೇ, ಅವ್ರು ಮ್ಯಾಜಿಕ್ ಎಲ್ಲ ಮಾಡೋರು, ಅವರು ಪರ್ಫಾರ್ಮ್ ಮಾಡೋರು. ಸೊ ಅವ್ರನ್ನ ಮೀಟ್ ಮಾಡಿದೆ. ಸೊ ಈ ಸಾ ಗುಡ್ ಸ್ಟೂಡೆಂಟ್. ನಾನು ಏನೇನೇನೋ ಮಾಡ್ತಾ ಇದ್ದೆ, ಇಲ್ಲಿ ಅವ್ರಿಗೆ ಗೊತ್ತೇ ಇಲ್ಲ ಆ ಥರ ಮ್ಯಾಜಿಕ್ಕು. ದೆನ್ ನಾನೇ ಡೆವಲಪ್ ಮಾಡ್ಕೊಂಡೆ. ದೆನ್ ಆಲ್ ಓವರ್ ವರ್ಲ್ಡ್. ದೆನ್ ಲಂಡನ್ ಹೋಗಿ ಅಲ್ಲಿ ಮ್ಯಾಜಿಕ್ ಸರ್ಕಲ್ ಅಂತಿತ್ತು, ಇದೆ. ಸರ್, ಆ ಮ್ಯಾಜಿಕ್ ಸರ್ಕಲ್ ಅಲ್ಲಿ ನೀವು ಮೊದಲಿಗರು ಭಾರತದಿಂದ ಹೋಗಿ ಅಲ್ಲಿ ಸದಸ್ಯರಾಗಿರೋದು ಅಂತ. ಇಲ್ಲ, ಏನೇ ಕೇಳದೆ ಗೊತ್ತಾ ಸರ್, ಈಗ ಎಲ್ರಿಗೂ ಒಂದು ಕುತೂಹಲ ಇದೆ ಸರ್. ಯಾವುದೋ ಸಣ್ಣ ಪುಟ್ಟದಾಗಿ ಟ್ರಿಕ್ಕಿಯಾಗಿ ತೋರಿಸಿದ್ದನ್ನ ನೀವು ಆಮೇಲೆ ಹೇಳ್ಕೊಟ್ಟು ತೋರಿಸಿದ್ರೆ ಓ ಇದೇನಾ ಅಂತ. ಬಟ್ ಈಗ ತುಂಬಾ ನೋಡ್ತೀವಲ್ಲ ನಾವು, ಯಾರನ್ನೋ ಮಲಗಿಸಿರ್ತಾರೆ, ಕತ್ತರಿಸ್ತಾರೆ, ಕೆಳಗಡೆ ಕತ್ತಿಗಳನ್ನಿಟ್ಟು ತೆಗೆದು ಬಿಡ್ತಾರೆ ವಿತೌಟ್ ಏನೂ ಸಪೋರ್ಟ್ ಇಲ್ಲದೆ. ಸೊ ಇದೆಲ್ಲ ಅಂದಾಗ ಅಂದರೆ ಸೆಲ್ಫ್ ಮೇಡ್ ಅನ್ನೋ ರೀತಿಯಲ್ಲಿ ಇವೆಲ್ಲವೂ ಮಾಡ್ಕೊಳಕ್ ಸಾಧ್ಯ ಇದೆಯಾ ಸರ್? ಅವತ್ತು ಏನೂ ಇಲ್ದೇದಾಗ, ಟೆಕ್ನಾಲಜಿ, ಇಂಟರ್ನೆಟ್, ಬೇರೆ ಏನು ವಿಧಿ ಇಲ್ಲ. ಯಾಕೆಂದ್ರೆ ಆಲ್ರೆಡಿ ಡಿಸೈಡೆಡ್ ಐ ಟೇಕ್ ದಿಸ್. ಅಂದ್ರೆ ಟ್ರಯಲ್ ಅಂಡ್ ಎರರ್ ಬೇಸಿಸ್ ತರನಾ ಸರ್? ಸರ್, ಹಂಗಿದ್ರೆ ಇವಾಗ ನಮಗೆ ಏನಾದರೂ ತೋರಿಸಿ ಅಲ್ಲ ಸರ್, ಅಂಥದ್ದೇನಾದ್ರು ಅಂದ್ರೆ ಹೇಳ್ಕೊಡ್ತೀರಾ? ಜಾದೂ ಮಾಡಬೇಕು ಅಂತ ಕಲಿಬೇಕು ಅಂತ ಅಲ್ಲ, ಅದು ಇನ್ಸ್ಪೈರ್ ಆಗ್ತಾನೆ ಇದೆ ಅಲ್ಲ ಅಲ್ಲ ಸರ್? ಅಟ್ಲೀಸ್ಟ್ ಇಲ್ಲ ನಮಗೆ ಎಲ್ಲ ವೀಕ್ಷಕರಿಗೆ ಒಟ್ಟಿಗೆ ಸೇರಿಸಿ ಹೇಳ್ಕೊಡ್ತೀರಾ ಸರ್ ಏನಾದ್ರು? ಅದೇ ಹೇಳ್ಕೊಡೋಣಂತೆ. ಬಟ್ ಬಿಫೋರ್ ದಟ್, ಈಗೇನಾಗಿದೆ, ನೀವು ಇಂಟರ್ನೆಟ್ಗೆ ಹೋಗಿ ಬಹಳಷ್ಟು ಮ್ಯಾಜಿಕ್ ಇದೆ. ಹೌದು, ಅದು ಕಲೀಲೂಬಹುದು, ಕಲಿಯೋದಕ್ಕೂ. ಹೌದು ಸರ್, ಯೂಟ್ಯೂಬಲ್ಲಿ ಹೋಗಿ ಯು ಕ್ಯಾನ್ ಲರ್ನ್. ಬಟ್ ನೀವು ಮಾಡಲ್ಲ. ಯಾಕೆ ಅಂದರೆ ಅದ್ರಲ್ಲಿ ಎಲ್ಲೋ ಒಂದೊಂದು ಕಷ್ಟ ಬಂದಾಗ ಇದು ನನಗಲ್ಲ, ಅದು ನನಗೂ ಗೊತ್ತು. ಸೊ ಐ ಆಮ್ ಓಕೆ. ನೀವು ಎಷ್ಟು ನೋಡಿದ್ರು ಕಲಿಯಲ್ಲ ಅಂತ ಅಲ್ಲ. ಈಗ ಈ ಕೈ ಚಳಕ ಅಂತ ಸುಮ್ಮನೆ ಒಂದು ಪದ ಉಪಯೋಗಿಸ್ಬಿಡ್ತಾರೆ. ಹೌದು, ಕೈ ಚಳಕ. ಇದ್ರ ಹಿಂದೆ ಎಷ್ಟು ಪ್ರಾಕ್ಟೀಸ್ ಇದೆ. ಇನ್ಫ್ಯಾಕ್ಟ್ ನಮ್ಮ ಭಗವಾನ್ ಶ್ರೀಕೃಷ್ಣನ 64 ಟ್ಯಾಲೆಂಟ್ಗಳಲ್ಲಿ ಕೈ ಚಳಕ ಒಂದು, ಇದು ಒಂದು. ಸೊ ಇದರಲ್ಲಿ ಐ ವಿಲ್ ಶೋ ಯು. ಇವಾಗ ಇಷ್ಟು ಕ್ಯಾಮರಾಸ್ ಮುಂದೆ ಮಾಡ್ತಾ ಇದ್ದೀನಿ. ಐ ಆಮ್ ನಾಟ್ ಸ್ಕೇರ್ಡ್. ಕ್ಯಾಮರಾ ಮುಂದೆ ಆಗತ್ತಾ ನಿಮ್ಮ ಮ್ಯಾಜಿಕ್? ಒಂದು ಜನ ಆಗತ್ತೆ. ಇದನ್ನ ಓಕೆ ನೋಡ್ತಿದ್ದೀರಾ? ಎಸ್ ಸರ್. ಒಂದು ಹಗ್ಗ ಅಲ್ಲ? ಎಸ್ ಸರ್. ಸೊ ಇದನ್ನ ನಿಮ್ಮ ಹತ್ರ ಕತ್ರಿ ಇದೆಯಾ? ಅಲ್ಲ, ಇಲ್ಲಿ ಇರಲ್ಲ ಅಲ್ವಾ? ನನ್ನ ಹತ್ರ ಇದೆ. ಓ, ಮ್ಯಾಜಿಕ್ ಕಾಣುತ್ತಾ? ಇಲ್ಲ ಸರ್, ಕೈ ಮಾಡಿದ ಬೆರಳುಗಳು ಹಿಂಗೆ ತಗೊಂಡು. ಓ ಮೈ ಗಾಡ್, ಕಾಣಲಿಲ್ವಾ ಇದು ಕತ್ರಿ? ಇಲ್ಲ ಸರ್. ಇಲ್ಲ ಸರ್, ನಮಗೆ ಬರೀ ಅಲ್ಲಿ ಕಟ್ಟಾಗಿದ್ದು ಕಾಣಿಸ್ತಾ ಇದೆ. ಕತ್ರಿ ಆದ್ರೂ ಕಟ್ಟಾಗಿದೆ ಅಲ್ವಾ? ಹೌದು ಸರ್. ಬಟ್ ನೀವೇನು ಬೇರೆ ತರ ನೋಡ್ತಿದ್ದೀರಲ್ಲ. ಎಲ್ಲಿ ಶುರು ಆಗ್ತಾ ಇದೆ? ಏನ್ ಮಾಡ್ತಿದ್ದೀನಿ? ಹೌದು ಹೌದು, ನಿಮ್ಗೆ ಅರ್ಥ ಆಗಿಲ್ಲ. ಮೊದ್ಲಿಂದ ಮಾಡ್ತೀನಿ ನೋಡಿ. ಅಯ್ಯೇ, ನನ್ನ ಕೈಗಳು ಬೆರಳುಗಳು ನಾನು ಏನ್ ಮಾಡ್ತಾ ಇದ್ದೀನಿ ನೀವು ಅದಕ್ಕೆ ಮೊದ್ಲಿಂದ ಮಾಡ್ತೀನಿ. ಈ ಒಂದು ಹಗ್ಗಕ್ಕೆ 2 ತುದಿಗಳಿರುತ್ತೆ ಅಲ್ವಾ? ಹೌದು, ಅಷ್ಟೇ ತಾನೆ? ದಟ್ ಇಸ್ ಲಾಜಿಕ್. ಬಟ್ ಮ್ಯಾಜಿಕ್ ಅಲ್ಲಿ ಆ ಲಾಜಿಕ್ ನಾನು ಟ್ವಿಸ್ಟ್ ಮಾಡಿದ್ರೆ ಅದು ಮ್ಯಾಜಿಕ್ ಆಗುತ್ತೆ. ಈಗ 2 ಇದು ನಾನು ತಿರ್ಗಾ ಕತ್ರಿ ತಗೊಂಡಿಲ್ಲ, ಕಟ್ ಮಾಡಿದ್ರೆ
ಈ ಹಗ್ಗಕ್ಕೆ ತಿರ್ಗಾ 4 ತುದಿಗಳು ಬಂದು ಅಲ್ವಾ? ಎಸ್, ಹೌದು ಸರ್. ಅಲ್ಲ ನೋಡಿ ಎಷ್ಟು ಈಸಿಯಾಗಿ ಹೌದು ಅಂದ್ರು. ಅದಲ್ಲ ರೀ ಸ್ವಾಮಿ. ಅಲ್ಲ, ಬಿಕಾಸ್ ಇವಾಗ ಅದಲ್ಲ ಸರ್, ಯು ಮೇಡ್ ಎ ಮ್ಯಾಜಿಕ್. ಯಾವಾಗ ಯಾವ ತುದಿ ಗೊತ್ತಾಗ್ತಾ ಇಲ್ಲ. ಓಕೆ, ಇನ್ನೊಂದು ಮಾಡ್ತೀವಿ. ಇವಾಗ ಒಂದು ಹಗ್ಗಕ್ಕೆ 2 ಕೊನೆ ಇರುತ್ತೆ, 2 ತುದಿ ಈ ಥರ ಇರುತ್ತೆ. ಬಟ್ ಯಾವತ್ತಾದರೂ ನೀವು ಹಗ್ಗ ತುದಿ ಇಲ್ಲದೆ ಇರೋ ಹಗ್ಗ ನೋಡಿದ್ದೀರಾ? ನಾನು ತೋರಿಸ್ತೀನಿ ನೋಡಿ. ರೋಪ್ ವಿತೌಟ್ ಎಂಡ್. ಎನಿವೆ, ಸೊ ಅದು ಈಗ ನಾನು ಮಾಡಿದ್ದು ಆರ್ಡಿನರಿ ರೋಪ್. ಇದು ನಥಿಂಗ್ ಸ್ಪೆಷಲ್. ಇದು ಏನನ್ನ ಆಯ್ತೋ ಬರೀ ನನ್ನ 2 ಕೈಗಳು ಕೊಡಿ ನೋಡೋಣ. ಅಲ್ಲ, ನಾನು ಕಣ್ ಬಡಿದೇನೆ ನೋಡ್ತಾ ಇದ್ದೆ ಸರ್, ಆದ್ರೂ ಗೊತ್ತಾಗ್ಲಿಲ್ಲ ನಮ್ಗೆ ಹೇಗ್ ಮಾಡಿದ್ರಿ ಅಂತ. ಈಗ ನೀವು ಗಂಟು ಹಾಕ್ತೀರಾ? ಮತ್ತೆ ಆಮೇಲೆ ಎಲ್ಲ ಕುಣಿಕೆ ಹಾಕ್ತೀರಾ ಸುಮ್ಮನೆ? ಈಗ ನಮ್ಮ ಎಲ್ಲ ಸ್ನೇಹಿತರು ಈ ಕಾರ್ಯಕ್ರಮ ನೋಡ್ತಾ ಇರೋರಿಗೆಲ್ಲ ಒಂದು ಮ್ಯಾಜಿಕ್ ಹೇಳ್ಕೊಡೋಣ. ಪ್ಲೀಸ್ ಸರ್, ಹೇಳ್ಕೊಡಿ ಸರ್. ಡೆಫಿನೆಟ್ಲಿ ಅಲ್ಲ. ಓಕೆ, ಒಂದು ಸಣ್ಣದು, ಯಾಕೆಂದ್ರೆ ಮಕ್ಕಳು ಮಾಡ್ಬೋದು ಮನೆಯಲ್ಲಿ, ಲೇಡೀಸ್, ಎನಿವೆ. ಅಯ್ಯೋ, ನಾವೆಲ್ಲ ಅನ್ಕೊಂಡ್ವಿ ಸರ್, ನಮಗೆ ಕೊಡಕ್ಕೆ ತಂದಿದ್ದೀರಾ ನೀವು ಅಂತ. ಇಲ್ಲ, ಸುಸ್ತಾಗಿದೆ ಮ್ಯಾಜಿಕ್ ಮಾಡಿ ತಿನ್ನಿ ಅಂತಲ್ಲ. ಸೊ ಎಲ್ಲಾರ ಮನೆ ಡೈನಿಂಗ್ ಟೇಬಲ್ ಎಲ್ಲೋ ಒಂದ್ ಕಡೆ ಇರುತ್ತೆ. ಹೌದು ಹೌದು ಸರ್. ನಮ್ಮ ಊರುಗಳಲ್ಲಿ ಗೊನೆ ನೇತಾಗಿ ಹಾಗೆ. ಹೌದು. ಇದರಲ್ಲಿ ಈ ತರ ಒಂದು ಹಣ್ಣು. ಇದು ನಾರ್ಮಲ್ ಬಾಳೆಹಣ್ಣು, ಇದ್ರಲ್ಲಿ ಏನು ಮ್ಯಾಜಿಕ್ ಇಲ್ಲ. ಓಕೆ, ಅಲ್ಲ? ಅದೇ ಹಂಗೆ ಕಾಣಿಸ್ತಾ ಇದೆ ಸರ್. ಇವಾಗ ನೀವು ಹಂಗೆ ಕೇಳಿದ್ರೆ ಮತ್ತೆ ನನಗೆ ಮತ್ತೆ ಕಷ್ಟ ಸರ್. ಬೇಕಾದ್ರೆ ಒಂದ್ಸತಿ ಕೈಯಲ್ಲಿ ತಗೊಂಡು ಬಾಳೆಹಣ್ಣು ತಾನೆ. ಹೌದು, ನೋಡಿ, ಕಿತ್ಲೆ ಹಣ್ಣು ಅಲ್ವಲ್ಲ, ನಾರ್ಮಲ್ ಬಾಳೆಹಣ್ಣು ಅಂತ ಕಾಣ್ತಾ ಇದೆ ಸದ್ಯಕ್ಕೆ ಅಲ್ವಾ? ಎಸ್ ಸರ್. ನೋಡಿ, ಈಗ ಶ್ವೇತಾ, ನೀವು ಮನೆಗೆ ಹೋಗಿ ಇವತ್ತು ನಾನು ಕರಾಟೆ ಕಲಿತೆ ಅನ್ಬೋದು, ಅದಕ್ಕೂ ಮ್ಯಾಜಿಕ್ಗೂ ಏನು ಸಂಬಂಧ ಅಂತೀರಾ? ಹೌದು. ಈ ಕರಾಟೆ ಅಂತ ಹಿಂಗೆ ಚಾಪ್ ಮಾಡ್ತಾರಲ್ಲ, ಹೌದು. ಸೊ ನಾನು ದೂರದಿಂದಾನೆ ಒಂದು ಕರಾಟೆ ಚಾಪ್ ಮಾಡಿದೆ, ಅದಕ್ಕೂ ಬಾಳೆಹಣ್ಣಿಗೆ ಏನು ಸಂಬಂಧ ಅಂತಲ್ವಾ? ಈಗ ನೋಡಿ, ನಾನು ಇದನ್ನು ಸುಲಿತಾ ಇದ್ದೀನಿ, ಇದು ಎಲ್ಲೂ ಸುಲಿದಿಲ್ಲ ಹಣ್ಣು. ನೋಡಿ, ಬಾಳೆಹಣ್ಣು ನೋಡಿದ್ರ? ನಾನು ಎಲ್ಲೆಲ್ಲೆಲ್ಲಿ ಚಾಪ್ ಮಾಡಿದ್ನೋ ಆ ಹಣ್ಣು ಅಲ್ಲಿ ಕಟ್ಟಾಗಿದೆ. ನೋಡಿದ್ರ? ಹೌದು. ಆಲ್ ಕಟ್ ದೇ, ಸುಲಿದೆ ಇರೋ ಬಾಳೆ. ಅಲ್ಲ, ಏನು ಇರಲೇ ಇಲ್ಲ. ಅಲ್ಲ, ಫಸ್ಟ್ ಆಫ್ ಆಲ್ ಈಗ ಸರ್ ಹೇಳಿದ್ರು ಅಂದ್ರೆ ನೀವು ಮನೆಗೆ ಹೋಗಿ ಕರಾಟೆ ಕಲಿತೀರಾ ಅಂತ. ಈ ಯಜಮಾನ್ರ ಮೇಲೆ ಟ್ರೈ ಮಾಡ್ತೀರಾ? ಇದು ಎಲ್ಲ ಹೇಗ್ ಮಾಡಿದ್ರಿ ಸರ್? ನಾವು ಕೈಯಲ್ಲಿ ತಗೊಂಡಾಗ ನಮ್ಗೆ ಪರ್ಫೆಕ್ಟ್ ನಾರ್ಮಲ್ ಎಲ್ಲ. ಈ ಇನ್ನೊಂದು ನಾನು ಐ ವುಡ್ ಲೈಕ್ ಟು ಟೇಕ್ ದಿಸ್ ಆಪರ್ಚುನಿಟಿ. ಪ್ಲೀಸ್, ತಮ್ಮಿಂದ ಲಕ್ಷಾಂತರ ಜನ ಈ ಕಾರ್ಯಕ್ರಮ ನೋಡ್ತಾರೆ. ನಾನು ಲೈಫ್ ಲಾಂಗ್ ಹೊಡೆದಾಡಿರೋದು ಅಥವಾ ಒಂದು ಸಂಸ್ಥೆನೇ ಮಾಡಿರೋದು, ಮ್ಯಾಜಿಕ್ ಅಕಾಡೆಮಿ ಬ್ಯಾಂಗ್ಳೂರ್. ಈ ಅಂಧವಿಶ್ವಾಸದ ವಿರುದ್ಧ ಏನೋ ಅದೊಂದು ಮೆಸೇಜ್. ಪ್ಲೀಸ್, ಇದನ್ನೇ ನಾನು ತಮಾಷೆಯಾಗಿ ಮಾಡಿದೆ. ಹೌದು. ಇದಕ್ಕೆ ಬೇರೆ ಒಂದು ರೂಪ ಕೊಟ್ಟು ಇದು ದೈವ ಶಕ್ತಿ ಅದು ಇದು ಅಂದ್ರೂ ನೀವು ನಂಬ್ತಾ ಇದ್ರಿ ಅಲ್ವಾ? ಹೌದು ಸರ್. ಆ ಅಂಧಕಾರದಲ್ಲಿ ತುಂಬಾ ಜನ ಇದ್ದಾರೆ ಸರ್. ಅದಿದೆ, ಇವತ್ತು ಸೊಸೈಟಿಲಿ ನಡೀತಾ ಇದೆ. ಎಷ್ಟೋ ಜನ ಮೋಸ ಹೋಗ್ತಾರೆ. ಸೊ ಇದೊಂದು ಆಪರ್ಚುನಿಟಿ ತಗೊಂಡ್ತೀನಿ ಅವ್ರಿಗೆಲ್ಲ ಹೇಳಕ್ಕೆ, ಆ ಥರ ಏನೂ ಇಲ್ಲ. ಇದು ಹಾಕಿದ್ರೆ ಅದಾಗತ್ತೆ, ಅದು ಹಾಕಿದ್ರೆ ಏನೂ ಆಗಲ್ಲ. ನಾನು ಹೆಸರುಗಳು ಹೇಳಲ್ಲ, ಯಾಕೆಂದ್ರೆ ನಾನಿಲ್ಲಿ ಏನೋ ಜಾಕೆಟ್ಟು ಕ್ಯಾಪ್ ಎಲ್ಲ ಹಾಕೊಂಡ್ ಬಂದಿದ್ದೀನಿ. ಸಪೋಸ್ ನಾನು ಬೇರೆ ವೇಷದಲ್ಲಿ ಬಂದು ಸ್ವಾಮಿ ರಮೇಶ್ ಆನಂದ್ ಅಂತ ಬಂದಿದ್ದೆಲ್ಲ ಮಾಡಿದ್ದಿದ್ರೆ, ಸೊ ಐ ಟೆಲ್ ಯು, ಅದನ್ನ ಅವರು ನೋಡ್ಲಿ. ಇದು ವೆರಿ ಸಿಂಪಲ್. ಎಲ್ಲಾ ಇದರಲ್ಲೂ ದೇರ್ ಇಸ್ ಲಾಜಿಕ್. ನಾವ್ ಏನೇನ್ ಮಾಡ್ತೀನೋ ಸ್ಟೇಜ್ ಮೇಲೆ, ಒಂದು ಹುಡುಗಿ ತೇಲ್ತಾಳೆ ಅಥವಾ ಒಂದು ಆನೆ ಎಲ್ಲಿಂದಾನೋ ಬರುತ್ತೆ, ಅದು ಹಿಂದೆ ಸೈನ್ಸ್ ಇದೆ, ಲಾಜಿಕ್ ಇದೆ. ಅದು ಸ್ಲೇಟ್ ಆಫ್ ಹ್ಯಾಂಡ್, ಕೈ ಚಳಕ ಏನೋ ಇದೆ. ಇದು ವೆರಿ ಸಿಂಪಲ್ ನೋಡಿ. ಇದಕ್ಕೆ ಮೊದಲೇ ನೀವು ಒಂದು ತಯಾರಿ ಮಾಡಿಡ್ಬೇಕು. ಈಗ ನಿಮ್ಮ ಮನೆಗೆ ಯಾರೋ ಗೆಸ್ಟ್ ಬರ್ತಾರೆ, ಈ ತರ ಒಂದು ಬಂಚ್ ಬಾಳೆಹಣ್ಣು ಇಟ್ಟಿದ್ದೀರಾ, ಯಾರೋ ಕೇಳ್ತಾರೆ, ನೀವು
ಮ್ಯಾಜಿಕ್ ರಮೇಶ್ ಇಂಟರ್ವ್ಯೂ ಮಾಡಿದ್ರಲ್ಲ ಏನಾದ್ರು ಹೇಳ್ಕೊಟ್ರ ಕೇಳ್ತಾರೆ ನಾಳೆ ಹೌದು ಸರ್, ಇದು ಪಕ್ಕ ಅಲ್ವಾ? ಸೊ ನೀವಿಬ್ರು ಒಂದು ಟ್ರಿಕ್ ಕಲ್ತು ಅವ್ರಿಗೆ ತೋರಿಸಿ. ಪ್ಲೀಸ್ ಸರ್. ವೆರಿ ಸಿಂಪಲ್. ನಿಮಗೆ ಬೇಕಾಗಿರೋದು ಒಂದು ಬಾಳೆಹಣ್ಣು. ಇದನ್ನ ನೋಡಿ, ಇಲ್ಲಿ ಒಳಗಡೆ ಇಲ್ಲಿ ಚುಚ್ಚೋದು ಇಲ್ಲ, ಮುಂದೆ ಇಲ್ಲೇ ಅಂತ ಅಲ್ಲ, ಇದನ್ನ ಒಳಗಡೆ ಚುಚ್ಚಿ ಅದನ್ನ ಒಂದ್ಸತಿ ಹಿಂಗೆ ಒಳಗಡೆನೆ ತಿರುಗಿಸಿ, ಈ ಥರ ಆ ತೂತು ಅಗಲ ಹಾಕ್ಕೊಡ್ದು. ಇದು ಸೂಜಿ ಒಳಗೆ ಹೋಗಿ ಹಣ್ಣು ಮಾತ್ರ ಕಟ್ ಮಾಡೋದು. ಓಕೆ, ಒಂದು 4-5 ಕಡೆ ಈ ಥರ. ಸೊ ಈಗ ಯು ಆರ್ ರೆಡಿ. ಸೊ ಈಗ ನಿಮ್ಮ ಎಂಥ ಶಕ್ತಿ ರೆಡಿ ಆಗಿದೆ. ಆಮೇಲೆ ನಿಮ್ಮ ಕರಾಟೆನೋ ಜೂಡೋನೋ ಏನು ಹೇಳ್ತೀರೋ ಒಂದು ಚಾಕು ತಗೊಂಡು ಹಿಂಗೆ ಹಾಕಿ ಈಗ ನೀವೇ ಸುಲೀರಿ ಇದನ್ನು. ತಗೊಳ್ಳಿ, ನಿಮಗೆ ಹೇಳ್ಕೊಡ್ತಾ ಇದ್ದಾರೆ. ಇಲ್ಲ, ಆಗ್ಲೇ ನಾವು ತಗೊಂಡಾಗ ಇದನ್ನು ಕಾಣ್ತಾ ಇರ್ಲಿಲ್ಲ. ಇಲ್ಲ, ಹೌದು. ಹಾ, ಈಗ ಹಣ್ಣು ಸುಲೀರಿ ನೋಡಿ. ಓ, ಇಲ್ಲೆಲ್ಲ ಕಟ್ ಆಗಿದೆ ನೋಡಿ. ನಾನು ಮ್ಯಾಜಿಕ್ ಮಾಡ್ಬಿಟ್ಟೆ. ಇಲ್ಲೆಲ್ಲ ಕಟ್ ಆಗಿದೆ. ನೋಡಿದ್ರ, ನಾನು ಕಟ್ ಮಾಡಿದೆ. ವಾವ್, ಹೆಂಗೆ ಇದು ಲಾಜಿಕ್. ಬಟ್ ಸರ್ ಆಗ್ಲೇ ಹೇಳಿದಾಗ ಅಷ್ಟು ಪರ್ಫೆಕ್ಟ್ ಆಗಿ ಒಂದು ಸೂಜಿಯಿಂದ ಚುಚ್ಚಿ ನಾವು ಯಾರಿಗೂ ಗೊತ್ತಾಗದೆ ಇರೋ ತರ ಮಾಡೋದಿದೆಯಲ್ಲ, ಅದು ಮ್ಯಾಜಿಕ್. ಅಗೇನ್ ಅಲ್ಲ, ಅದು ಚೆನ್ನಾಗಿ ಅಭ್ಯಾಸ ಮಾಡಿರ್ಬೇಕು ಅಂತ. ಕೈ ಚಳಕ, ಅದು ಮ್ಯಾಜಿಕ್ ಅನ್ನುವಂಥದ್ದು. ಅಲ್ಲ, ಜಿಪ್ಪಂಡ್ರಾಗಬೇಡಿ, 1 ಡಜನ್ ಬಾಳೆಹಣ್ಣೆ ಕೊಂಡ್ಕೊಳ್ಳಿ. ಬಟ್ ಈ ಕಲೆ ಹಿಂದೆ ಎಲ್ಲ ಲಾಜಿಕ್ ಇದೆ. ಇಟ್ಸ್ ಲೈಕ್ ಆನ್ ಆರ್ಟ್ ಲೈಕ್ ಎನಿ ಅದರ್ ಆರ್ಟ್. ನಿಜ ಸರ್. ಹಾಗೆ ಒಂದು ಬಹಳ ಅದ್ಭುತವಾದ ಮಾತು ಹೇಳಿದ್ರಿ ಸರ್. ಬಹಳಷ್ಟು ಸಲ ಈ ಮ್ಯಾಜಿಕ್ ಅನ್ನೋದಕ್ಕೂ ಮಠ ಮಂತ್ರ ಅನ್ನೋದಕ್ಕೂ ವ್ಯತ್ಯಾಸನೇ ತುಂಬಾ ಜನರಿಗೆ ಗೊತ್ತಿರೋದಿಲ್ಲ. ಸೊ ಆ ಥರದ ಎಕ್ಸ್ಪೀರಿಯನ್ಸ್ ನಿಮ್ಮಲ್ಲೂ ಆಗಿದೆಯಾ ಸರ್? ಅಂದ್ರೆ ಈ ಥರದೊಂದು ಸಮಸ್ಯೆ ಆಗಿದೆ, ನೀವು ಇದನ್ನ ಸಾಲ್ವ್ ಮಾಡೋದಕ್ಕೆ ಬನ್ನಿ ಅಂತ ಕರೆದಿರೋದಾಗ್ಲಿ, ಆ ಥರದ್ದು ಆಗಿದೆ. ಸಿ, ನಂಬಿಕೆ ಅನ್ನೋದು ಬೇರೆ. ಇಟ್ ಇಸ್ ನಾಟ್ ಮೈ ಸಬ್ಜೆಕ್ಟ್. ಇಟ್ಸ್ ಮಚ್ ಬಿಗರ್ ಸಬ್ಜೆಕ್ಟ್. ಅಂದ್ರೆ ಡಿಫರೆನ್ಸ್ ಬಿಟ್ವೀನ್. ಬಟ್ ಈ ಸಣ್ಣ ಇದ್ರಲ್ಲಿ ನಂಬ್ತಾರಲ್ಲ. ಹೌದು. ಫೋನ್ ಮಾಡಿ, ಮ್ಯಾಜಿಕ್ ರಮೇಶ್ ಅಲ್ವಾ? ಹೌದು. ನಿನ್ನೆಯಿಂದ ನನ್ನ ಮಗ ಕಾಣ್ತಿಲ್ಲ, ಅವನು ಎಲ್ಲಿದೆ ಹೇಳ್ಬೋದಾ ಅಂತ. ಎಜುಕೇಟೆಡ್ ಪೀಪಲ್ ಈ ಥರದ್ದು ಏನೋ ಕಳೆದು ಹೋಗಿದೆ, ನೀವು ಹುಡುಕ್ಬೋದಾ? ಸಿಟ್ಟಲ್ಲೇ ಹೇಳ್ತಾರೆ. ಮತ್ತೆ ಹಾಗೆ ಯಾಕ್ರಿ ನೀವು ಮ್ಯಾಜಿಕ್ ರಮೇಶ್ ಅಂತ ಹೆಸರಿಟ್ಕೊಂಡಿದ್ದೀರಿ? ಅಥವಾ ನಾರ್ತ್ ಈಸ್ಟಲ್ಲಿ, ನಾಗಾಲ್ಯಾಂಡಲ್ಲಿ ನಾನು ಅಲ್ಲಿ ಕಾರ್ಯಕ್ರಮಗಳು ಮಾಡ್ತಾ ಇರುವಾಗ ಇವನೇನೋ ಬೇರೆ ಅಂತ ಪೇರೆಂಟ್ಸು ಇದು ಮಾರ್ಕೆಟ್ ಏರಿಯಲ್ಲಿ ಅವ್ರ ಮಕ್ಕಳನ್ನ ಸೈಡಿಗೆ ಇಟ್ಕೊಂಡ್ಬಿಡೋರು. ಇವನೇನೋ ಈವಿಲ್ ಕ್ಯಾರೆಕ್ಟರ್ ಇವನು. ಹಾಗೂನು ನಂಬಿಕೆ ಅದೇನೇನು. ಬಟ್ ಏನೇ ಆದರೂ ಸರಿ, ಮ್ಯಾಜಿಕ್ ಅಥವಾ ಈ ಜಾದೂ ಕಲೆ ಇದನ್ನ ಕರಗತ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಒಂದು ನೀವು ಹೇಳ್ದಂಗೆ ಅಭ್ಯಾಸ ಇರಬೇಕು ಅಂತ, ಆ ಕೈ ಚಳಕ ಅಂತ. ಅದ್ರ ಜೊತೆಗೆ ನನಗನ್ಸುತ್ತೆ ಅಂದರೆ ಆ ಚಾಣಾಕ್ಷತನೂ ಬೇಕು, ಚಾಕಚಕ್ಯತೆಯೂ ಬೇಕು, ಆ್ಯಂಡ್ ಪಾದರಸ ಥರ ಇರಬೇಕು ಅಂತ. ಸೊ ನೀವು ಆ ಥರ ನಾವು ಕನ್ನಡ ಇಂಡಸ್ಟ್ರಿನಲ್ಲಿ ನೋಡಿದ್ರೆ ಒಬ್ಬ ಲೆಜೆಂಡ್ರಿ ಡೈರೆಕ್ಟರು ಆ್ಯಕ್ಟರ್ ಅಂತ ಹೇಳಿದ್ರೆ ಶಂಕರ್ ನಾಗ್ ಅವರು. ಸೊ ಬಹುಶಃ ಆ ಥರ ನೀವು ಕಾಂಬಿನೇಷನಲ್ಲಿ ಕೆಲಸ ಮಾಡಿದ್ದು ಮಾಲ್ಗುಡಿ ಡೇಸು. ಮಾಲ್ಗುಡಿ ಡೇಸ್. ಹಾಂ, ಅದ್ರ ಬಗ್ಗೆ ಹೇಳಿ ಸರ್. ಹಿ ಇಸ್ ಅ ಬ್ರ್ಯಾಂಡ್ ನೇಮ್ ಫಾರ್ ಎನರ್ಜಿ. ಹೌದು. ಆವಾಗಲಿಂದ ಸೊ ನನಗೊಂದು ಆಪರ್ಚುನಿಟಿ, ಭಾಳ ಕ್ಲೋಸ್ ಆಗಿ ಬಿಕೇಮ್ ವೆರಿ ಗುಡ್ ಫ್ರೆಂಡ್ಸ್. ಅದು ನನ್ನ ಜೊತೆ ಎಲ್ಲರೂ ಸರಳವಾಗಿ ಆಗ್ತಾರೆ, ಯಾಕೆಂದರೆ ಒಂದು ಡಿಫ್ರೆಂಟ್ ಆರ್ಟ್. ಎಸ್. ಶಂಕರ್ ನಾಗ್ ಮಾಲ್ಗುಡಿ ಡೇಸಲ್ಲಿ ಒಂದು ಎಪಿಸೋಡಲ್ಲಿ ನಾನು ಮಾಡಿದ್ದೀನಿ. ಬಟ್ ಅದರಲ್ಲಿ ಒಂದು ಢೋಂಗಿ ಬಾಬಾ ರೋಲ್ ಮಾಡಿರೋದು ನಾನು ಏನೇನು ಇದುವರೆಗೂ ಹೇಳಿದ್ನೋ ಇದ್ರ ವಿರುದ್ಧವಾಗಿ ಆ ಊರಿಗೆ ಹೋಗಿ ಅಲ್ಲೇನೋ ಢೋಂಗಿ ಶುರು ಮಾಡ್ತೀನಿ. ನನಗಿಂತ ದೊಡ್ಡ ಢೋಂಗಿ ಅಲ್ಲೇ ಇರ್ತಾನೆ, ಅನಂತ್ ನಾಗ್. ಸೊ ಐ ಗಾಟ್ ಟು ಪರ್ಫಾರ್ಮ್ ಅಂಡ್ ಲೆಜೆಂಡರಿ ಅನಂತ್ ನಾಗ್ ಅವ್ರ ಜೊತೆ ಎಲ್ಲ. ದೆನ್ ಅಲ್ಲಿಗಿಂದ ಒಂದರಿಂದ ಒಂದು ಬೆಳೀತು. ದೆನ್ ಐ ವಾಸ್ ಪಾರ್ಟ್ ಆಫ್ ಆರ್ ಕೆ ಲಕ್ಷ್ಮಣ್ ಬಿಕೇಮ್ ವೆರಿ ಕ್ಲೋಸ್ ಟು. ಆರ್ ಕೆ ಲಕ್ಷ್ಮಣ್ ನನಗೊಂದ್ಸತಿ ಹೇಳಿದ್ರು, ನಾನು ಆ್ಯಕ್ಚುಲಿ ಮ್ಯಾಜಿಷಿಯನ್ ಆಗಬೇಕಾಗಿತ್ತು, ಜಾದೂಗಾರ ಆಗ್ತೀನಿ ಅಂದೆ. ನಮ್ಮ ಅಣ್ಣ ಇನ್ನೇನಾದರೂ ಒಳ್ಳೆ ಕೆಲಸ ಮಾಡಯ್ಯ ಅಂದೆ, ಕಾರ್ಟೂನಿಸ್ಟ್ ಆಗ್ಬಿಟ್ಟೆ. ಸೊ ಅವ್ರು ನನಗೆ ಈ ಟೋಲ್ಡ್ ದ ಪ್ರೊಡ್ಯೂಸರ್ ಡೈರೆಕ್ಟರ್, ಹಿಂದಿಲಿ ಒಂದು ಸೀರಿಯಲ್ ತೆನಾಲಿ ರಾಮ ಅಂತ, ಅದನ್ನು ರಮೇಶ್ ಕೈಲೇ ಮಾಡಿಸಿ ಅಂತ ಅವರಿದ್ರು.
ದೆನ್ ಶಂಕರ್ ಎನರ್ಜಿ ಇಸ್ ಫ್ಯಾಂಟಾಸ್ಟಿಕ್. ಇನ್ಫ್ಯಾಕ್ಟ್ ನನಗೆ ಅವರು ಚಿಲ್ಡ್ರನ್ಸ್ ಫಿಲ್ಮ್ ನೀನು ಮಾಡು ಲೈಫಲ್ಲಿ ಅಂತ ಹೇಳಿದ್ದೆ ನನಗೆ. ಆಮೇಲೆ ಒಂದು ಮಕ್ಕಳ ಸಿನಿಮಾ ನಾನು ಬರದೆ ಪ್ರೊಡ್ಯೂಸ್ ಡೈರೆಕ್ಟ್ ಮಾಡಿದೆ. ಕಿಡಿಗಳು. ಹೌದು, ಕಿಡಿಗಳು. ಅದು ಈಗ ಇತ್ತೀಚಿಂದಲ್ಲ ಸರ್, ಇತ್ತೀಚಿನ ಅಂತಾರಾಷ್ಟ್ರೀಯ ಮಕ್ಕಳ ಚಲನಚಿತ್ರೋತ್ಸವದಲ್ಲಿ ಐ ಥಿಂಕ್ ಇರಾನ್ ಸರ್, ಇರಾನಲ್ಲಿ ಅದು ಸೆಲೆಕ್ಟ್ ಆಗಿತ್ತು ಅಫಿಷಿಯಲ್. ಅಂದ್ರೆ ಅದರಲ್ಲೂ ನಾನು ಮ್ಯಾಜಿಕ್ ಆರ್ಟ್ನ ಯೂಸ್ ಮಾಡಿ ಆ ಕಥೆ ಹೇಳಲಿಕ್ಕೆ ಇದನ್ನ ಒಂದು ವೆಹಿಕಲ್ ಆಗಿ ಯೂಸ್ ಮಾಡಿದ್ದೀನಿ. ಮ್ಯಾಜಿಕ್ ಸರ್ ಅಂದ್ರೆ ಆ ಚಿತ್ರಕ್ಕೆ ನಿರ್ದೇಶಕರು ನಿರ್ಮಾಪಕರು ತಾವೇ, ಕಥೆ ಎಲ್ಲವೂ ಎಲ್ಲವೂ ಏನ್ ಸರ್, ಏನ್ ವಾಟ್ ಇಸ್ ಜಿಸ್ಟ್ ಸರ್ ಕೇಳ್ಬೋದಾ? ಬಂದಿದೆ ಇಲ್ಲ, ಜಿಸ್ಟ್ ಇಲ್ಲ, ಅದು ಒಂದು ಕಥೆ. ಮಕ್ಕಳು ಮುಗ್ದ್ರು, ಅವರು ದೊಡ್ಡವ್ರನ್ನ ನೋಡಿ ಯಾಕೆ ಮಖ ಗಂಟು ಹಾಕೊಂಡಿದ್ದೀರಾ, ಯಾಕೆ ಹುಬ್ಬು ಗಂಟು ಹಾಕೊಂಡು ಏನ್ ನಡೀತಾ ಇದೆ ಈ ಪ್ರಪಂಚದಲ್ಲಿ? ಹುಟ್ಟಿರೋದೇ ಟು ಬಿ ಹ್ಯಾಪಿ, ಸಂತೋಷವಾಗಿರುತ್ತಾನೆ. ಒಂದು ಹೂವು, ಮರ, ಗಿಡ ಎಲ್ಲ ಸಂತೋಷವಾಗಿದೆ. ನೀನ್ ಯಾಕಯ್ಯ ಮನುಷ್ಯ ಊರ್ನ ಯಾವಾಗ ನೋಡಿದ್ರು ಕಿತ್ತಾಡ್ತಿರ್ತೀಯ? ಜಸ್ಟ್ ಬಿ ಹ್ಯಾಪಿ. ಆ ಸಂದೇಶ ಮಕ್ಕಳು ಕೊಡ್ತಾರೆ ದೊಡ್ಡವರಿಗೆ, ಬಿ ನಾರ್ಮಲ್. ಅದರಲ್ಲಿ ಅವರೇನೋ ಮ್ಯಾಜಿಕ್ ಕಲಿತಾರೆ, ಅದು ಸಮ್ಮರ್ ಕ್ಯಾಂಪ್, ಹಾಡು ಹೇಳ್ಕೊಂಡು ಎಂಟರ್ಟೈನ್ ಮಾಡಿ ಜಸ್ಟ್ ಬಿ ಹ್ಯಾಪಿ. ಸರ್, ಇದು ಜಾದೂ ಬೇರೆ ಬೇರೆ ಮಾಧ್ಯಮದಲ್ಲಿ ಬಳಸೋದು ಎಲ್ಲ ಒಂದು ರೀತಿಯ ಹೊಸ ಪ್ರಯೋಗಾತ್ಮಕವಾಗಿ ನೀವು ಮಾಡಿದ್ದು. ಅದರೊಟ್ಟಿಗೆ ನಿಮಗೆ ಮೈಸೂರು ದಸರಾದಲ್ಲಿ ಭಾಗವಹಿಸುವಂತ ಅವಕಾಶ ಸರ್ಕಾರದ ಮೂಲಕ ಸಿಗತ್ತಲ್ಲ, ಅಲ್ಲಿಯ ಟ್ಯಾಬ್ಲೋಸ್ಗಳನ್ನ ಎಕ್ಸಿಕ್ಯೂಟ್ ಮಾಡೋದಿದೆಯಲ್ಲ, ಹೇಗಿತ್ತು ಸರ್ ಎಕ್ಸಿಕ್ಯೂಷನ್ ಅದ್ರದ್ದು? ನಾನೊಂದು ಮ್ಯಾಜಿಕಲ್ ಟ್ಯಾಬ್ಲೂ ಅಂತ ಮನಸ್ಸಲ್ಲಿತ್ತು. ಬಟ್ ನಮ್ಮ ಮೈಸೂರು ದಸರಾ ಏನಾಗುತ್ತೆ, ಬರೀ ಸರ್ಕಾರದ ಮಾತ್ರ ಈ ಏನು ಅಂತೀರಾ ನೀವು ಟ್ಯಾಬ್ಲೂಗೆ, ಅದೇ ಪಾರಂಪರಿಕವಾದ ಸ್ಥಳನೋ ಅಥವಾ ಇದರ ಸಂದೇಶ ಕೊಡೋ ಪ್ರತಿ ಡಿಸ್ಟ್ರಿಕ್ಟ್ಗೆ ಒಂದೊಂದು ಈ ತರ ಚಿತ್ರ ಟ್ಯಾಬ್ಲೂ. ಆವಾಗ ನನಗೆ ಎಸ್.ಎಂ. ಕೃಷ್ಣ ಅವರು CM ಆಗಿದ್ರು. ನಾನು ಅವ್ರನ್ನ ಮೀಟ್ ಮಾಡಿ, ಸರ್ ಈ ಥರ ಒಂದಿದೆ ಮಾಡ್ಬೋದು, ನಾನು ವರ್ಲ್ಡ್ ವೈಡ್ ನೋಡಿದ್ದೀನಿ ಟ್ಯಾಬ್ಲೂಗಳು, ಬಹಳ ಕಲರ್ಫುಲ್ ಆಗಿರುತ್ತೆ. ಅದಕ್ಕೆ ಇಲ್ಲಪ್ಪ, ಇದು ಬರೀ ಸರ್ಕಾರದ ಕಾರ್ಯಕ್ರಮ, ಬಟ್ ನನಗೆಲ್ಲೋ ಒಂದು ಮೌಕ ಕೊಡಿ ಅಂತ ಅವ್ರಿಗೆ ತೋರಿಸಿದೆ, ಚಾನ್ಸ್ ಕೊಡಿ. ಇಲ್ಲ, ಪ್ರೈವೇಟ್ನವ್ರಿಗೆಲ್ಲ ಕೊಡೋಕ್ಕಾಗಲ್ಲ ಅಂತ. ಸರ್ ಆ ಥರ ಇದೆ, ಒಂದು ರೂಲ್ ಬ್ರೇಕ್ ಮಾಡಿ ನೋಡಿ. ಇಲ್ಲ ಇಲ್ಲ. ಸೊ ನಾನು ಹೇಳಿದೆ, ಸರ್ ನೀವೇನು ಇದು ಮಾಡಬೇಡಿ, ನಾನು ಸ್ತಬ್ಧ ಚಿತ್ರ ನಾನು ರೆಡಿ ಮಾಡ್ತೀನಿ ಟ್ಯಾಬ್ಲೂ ಮೈಸೂರು ಪ್ಯಾಲೇಸಲ್ಲಿ. ಅದನ್ನು ನಿಮ್ಮ ಕಮಿಟಿ ಬಂದು ನೋಡಲಿ, ಅದು ಚೆನ್ನಾಗಿಲ್ಲದೆ ಇದ್ದರೆ ಪ್ಯಾಲೇಸ್ ಆಚೆನೇ ಹೋಗೋದು ಬೇಡ, ನೀವೇನು ಅದಕ್ಕೆ ಖರ್ಚು ಮಾಡ್ತಿಲ್ಲ, ಏನಿಲ್ಲ, ಇದು ಆಲ್ ಮೈ ರಿಸೋರ್ಸಸ್ ಅಂತ. ಬಹಳ ಒಂದು ಅದ್ಭುತ, ತುಂಬ ಕಲರ್ಫುಲ್ ಟ್ಯಾಬ್ಲು. ಅದರಲ್ಲಿ ಏನು ಅಂದರೆ ಒಳ್ಳೆ ಸಂದೇಶಗಳನ್ನು ಕೊಟ್ಟು, ಸ್ತಬ್ಧ ಚಿತ್ರದ ಸುತ್ತಮುತ್ತ ಒಂದು 30-40 ಜಾದೂಗಾರರು, ನಾನು ಅದ್ರ ಮೇಲೆ ವೇದಿಕೆ ಎರಡು ಕಡೆನೂ ಫಾರ್ಮ್ ಮಾಡಿ ಸೋಷಿಯಲಿ ರೆಲೆವೆಂಟ್ ಮೆಸೇಜಸ್ ಕೊಟ್ವಿ. ಅದು ಬಹಳ ಪಾಪ್ಯುಲರ್ ಆಗಿದೆ ಎಂಟರ್ಟೈನ್ಮೆಂಟ್ ಜೊತೆ. ನನಗೆ ಸೆಕೆಂಡ್ ಪ್ರೈಸ್ ಬಂತು, ಸೆಕೆಂಡ್ ಬೆಸ್ಟ್ ಟ್ಯಾಬ್ಲು ಅಂತ. ಮುಂದಿನ ವರ್ಷನೂ ಕರೆದ್ರು. ಅದಾದ್ಮೇಲೆ ಮೈಸೂರು ದಸರಲ್ಲಿ ಬಹಳಷ್ಟು ಏನೇನೋ ಮಾಡಿದ್ದೀನಿ ಕೊಡುಗೆಗಳು. ಮ್ಯಾಜಿಕ್ ಫೆಸ್ಟಿವಲ್ಸ್ ಆರ್ಗನೈಸ್ ಮಾಡಿದ್ದೀನಿ. ವಿದೇಶಗಳಲ್ಲಿ ಸಾಕಷ್ಟು ದೇಶಗಳನ್ನ ಸುತ್ತಿದ್ದೀರಿ. ಅಲ್ಲಿನ ಅಂದ್ರೆ ಮ್ಯಾಜಿಕ್ ಅನ್ನ ನೋಡುವಂತಹ ರೀತಿ, ಮ್ಯಾಜಿಷಿಯನ್ಸ್ ಅನ್ನ ಸ್ವೀಕರಿಸುವಂತಹ ರೀತಿ ಏನಿದೆ ಅದು ವಿಭಿನ್ನವಾಗಿದೆಯಾ? ಅದೇ ರೀತಿ ನಿಮ್ಮ ಕಡೆಯಿಂದಲೂ ಒಂದು ವೇದಿಕೆ ಪ್ರದರ್ಶನ ಅಂತ ಬಂದಾಗ ಇಲ್ಲಿನ ಒಂದು ದೇಶದಲ್ಲಿ ಪ್ರದರ್ಶಿಸೋದು ಅಥವಾ ಬೇರೆ ಕಂಟ್ರಿಗಳಲ್ಲಿ ಮ್ಯಾಜಿಕ್ ಟ್ರಿಕ್ಸ್ ಅಥವಾ ತಯಾರಿಗಳು ಬೇರೆ ರೀತಿ ಇರುತ್ತಾ, ಹೇಗೆ ಸರ್ ಅದು? ಇಲ್ಲ, ಆಲ್ಮೋಸ್ಟ್ ಸೇಮ್. ಬಟ್ ಅದನ್ನ ಈ ಆರ್ಟ್ನ ಅವರು ಬೇರೆ ಲೆವೆಲ್ಗೆ ತಗೊಂಡು ಹೋಗಿದ್ದಾರೆ. ಅಂದ್ರೆ ಕಮರ್ಷಿಯಲಿ ಬಹಳ ಗ್ರ್ಯಾಂಡ್ ಪ್ರೊಡಕ್ಷನ್ಸ್, ಸಿಗ್ಫ್ರೀಡ್ ಅಂಡ್ ರಾಯ್ ಅಂತ, ಡೇವಿಡ್ ಕಾಪರ್ಫೀಲ್ಡ್, ಪಾಲ್ ಡ್ಯಾನಿಯಲ್ಸ್, ಈ ತರ ದೊಡ್ಡ ದೊಡ್ಡ ಹೆಸರುಗಳು, $1 ಬಿಲಿಯನ್ ಪ್ರೊಡಕ್ಷನ್ಸ್ ಅವ್ರದ್ದೆಲ್ಲ. ಅದೆಲ್ಲ ನಮ್ಮ ದೇಶದಲ್ಲಿ ನಾವು ಮಾಡೋಕ್ಕಾಗಲ್ಲ. ನೀವು ಟೌನ್ ಹಾಲಿಗೆ ಬಂದು $25,000 ಟಿಕೆಟ್ ತಗೊಂಡು ನೋಡ್ತೀರಾ ಮ್ಯಾಜಿಕ್ ಶೋ? ಇದು ಓನ್ಲಿ ಇನ್ ಡಾಲರ್ಸ್ ಅಂಡ್ ಆಲ್ ದಟ್. ಬಟ್ ನಾನು ಹೋಗಿ ಮಾಡಿದ್ದೀನಿ ಬಹಳಷ್ಟು ಕಡೆ. ಮೈ ಟ್ಯಾಲೆಂಟ್ ಏನು, ದೇವ್ ರಿಸೀವ್ಡ್ ಮಿ ವೆಲ್. ಮೊದಲು ಇಂಟ್ರಡ್ಯೂಸ್ ಮಾಡಿದಾಗ ಬಹುಶಃ ರಮೇಶ್ ಫ್ರಮ್ ಇಂಡಿಯಾ ಅಂದಾಗ ಅವ್ರು ಸ್ವಲ್ಪ ಏನೋ ಡೌನ್ ಆಗಿರ್ಬೇಕು, ಯಾಕಂದ್ರೆ ದೇ ಡೋಂಟ್ ಎಕ್ಸ್ಪೆಕ್ಟ್ ಗುಡ್ ಸ್ಟಫ್. ಆಮೇಲೆ ನನ್ನ ಕಾರ್ಯಕ್ರಮ ಆದ್ಮೇಲೆ ದೇವ್ ಸ್ಟುಡ್ ಅಪ್ ಅಂಡ್ ದೇವ್ ಕ್ಲಾಪ್ಡ್. ದ ಓನ್ಲಿ ಡಿಫರೆನ್ಸ್ ಇಸ್, ಸರ್ ನೀವು ಸೂಟು ಇಲ್ಲೆಲ್ಲ ಹಾಕ್ಬೇಡಿ, ಇಲ್ಲಿ ನಾವು ಡೈಲಿ ಹಾಕ್ತೀವಿ, ನೀವೊಂದು ಸ್ವಿಟ್ಜರ್ಲೆಂಡ್ ಅಲ್ಲೆಲ್ಲೋ ನಿಮ್ದು ಇಂಡಿಯನ್ ಕಾಸ್ಟ್ಯೂಮ್ ಅಲ್ಲಿ ಬನ್ನಿ ಅಂತ. ನಾನು ಬೈ ಮಿಸ್ಟೇಕ್ ಇರಲಿಲ್ಲ, ನಾನು ಈ ಟ್ರೆಡಿಷನಲ್ ಹಾಕೊಂಡು ಮಾಡಲ್ಲ. ಲಕ್ಕಿಲಿ ನಮ್ದು ನೈಟ್ ಸೂಟ್ ಇತ್ತು,
ಪೈಜಾಮ ಜುಬ್ಬ ನೈಟ್ Okay. ಹಾ. ಅದನ್ನೇ ಐರನ್ ಮಾಡಿ ಸ್ಟೇಜ್ ಆಸ್ ಅನ್ ಇಂಡಿಯನ್ ಮ್ಯಾಜಿಷಿಯನ್. ಇಲ್ಲ, ದೇ ಲೈಕ್ ಇಟ್. ದ ಇಂಡಿಯನ್ ಫೆಸ್ಟಿವಲ್ ಆಫ್ ಮ್ಯಾಜಿಕ್ ಅಂತ ಹೇಳ್ಬಿಟ್ಟು ನೀವು ಮಾಡ್ತೀರಾ. ಸೊ ಈ ಥರದ್ದೊಂದು ಅಂದರೆ ಫೆಸ್ಟಿವಲ್ ಮಾಡಬೇಕು ಅಂತ ಅನ್ಸಿದ್ದು ಹೇಗೆ, ಅಂದರೆ ಅದರ ಚಾಲೆಂಜಸ್ ಹೆಂಗಿತ್ತು ಸರ್? ಎಲ್ಲ ದೊಡ್ಡ ಫೆಸ್ಟಿವಲ್ಲು. ನಾನು ಮೊದಲು ಮಾಡಿದ್ದು 97ರಲ್ಲಿ. ಓ, ಇಸ್ ಇಟ್? ಓಕೆ. ಗಾರ್ಡನ್ ಸಿಟಿ ಫೆಸ್ಟಿವಲ್ ಆಫ್ ಮ್ಯಾಜಿಕ್. ಅದು ನಮ್ಮಲ್ಲಿ ನೋಡ್ಲಿ ಅಂತ ನಾನು ಏನೇನು ನೋಡಿದೀನೋ ಫ್ಯಾಂಟಾಸ್ಟಿಕ್ ಟ್ಯಾಲೆಂಟ್ಸ್ ಅವರನ್ನೆಲ್ಲ ಕರೆದು ಇಲ್ಲಿ ನಮ್ಮವ್ರು ನೋಡ್ಲಿ ಅಂತ. ಓಕೆ ಓಕೆ. ಸೊ ಒಂದು 14 ದೇಶಗಳಿಂದ 97ಅಲ್ಲಿ ಬಂದಿದ್ರು. ಆಮೇಲೆ ಇತ್ತೀಚೆಗೆ 2012ರಲ್ಲಿ ನಮ್ಮ ಬ್ಯಾಂಗ್ಳೂರ್ ಪ್ಯಾಲೇಸಲ್ಲಿ ವಿ ಡಿಡ್ ವರ್ಲ್ಡ್ ಚಾಂಪಿಯನ್ ಫ್ರಾನ್ಸ್ ಇಂದ ಕರೆಸಿದ್ದೆ, ಪೀಲೋ ಅಂತ. ಸ್ಪೇನ್ ಇಂದ ಕೆಲವರು. ಸೊ ಇಂಟರ್ನ್ಯಾಷನಲ್ ಆರ್ಟಿಸ್ಟ್ ಬಂದಿಲ್ಲಿ. ಅಫ್ಕೋರ್ಸ್ ಆಮೇಲೆ ಈಗ ಬ್ಯಾಂಗ್ಳೂರ್ ವೆರಿ ಕಾಸ್ಮೋಪಾಲಿಟನ್ ವರ್ಲ್ಡ್ ಕ್ಲಾಸ್ ಎಂಟರ್ಟೈನ್ಮೆಂಟ್ ಇಲ್ಲಿ ಬರ್ತಾ ಇದೆ. ಅದ್ರ ಜೊತೆಗೆ ತಾವು ಬೆಂಗಳೂರಲ್ಲಿ ಮ್ಯಾಜಿಕ್ ಅಕಾಡೆಮಿಯನ್ನ ಸ್ಥಾಪಿಸ್ತೀರಿ. ಯಾವ ರೀತಿ ಚಟುವಟಿಕೆಗಳಿರುತ್ತೆ, ಏನ್ ಮುಖ್ಯ ಉದ್ದೇಶ ಸರ್? ಏನಿಲ್ಲ, ಈ ಆರ್ಟ್ಗೆ ಅಫ್ಕೋರ್ಸ್ ಅಫಿಷಿಯಲ್ ರೆಕಗ್ನಿಷನ್ ಏನಿಲ್ಲ, ಬಹಳ ಇನ್ನೂ ಹೊಡೆದಾಟ ನಡೀತಾ ಇದೆ. ನಾನ್ ಸ್ವಲ್ಪ ಹೆಸರುವಾಸಿ ಅಂತ ನನ್ನ ಒಳಗೆ ಬಿಡ್ತಾರೆ ವಿಧಾನಸೌಧದ ಒಳಗೆ ಅಂದ್ರೆ. ಸೊ ಬಟ್ ಇದಕ್ಕೆ ಅಫಿಷಿಯಲಿ ಇಲ್ಲ, ಬಟ್ ಈ ಆರ್ಟ್ ಹ್ಯಾಸ್ ಟು ಗೋ ಆನ್ ಅಂತ ಬಹಳ ಹಾಬೀಸ್ ಕಲಿತಾರೆ. ಸೊ ಮ್ಯಾಜಿಕ್ ಅಕಾಡೆಮಿ ಬ್ಯಾಂಗ್ಳೂರ್ ಅಂತ ನಾನೇ ಒಂದು ಟ್ರಸ್ಟ್ ಥರ 4-5 ಜನ ನನ್ನ ಸ್ನೇಹಿತರನ್ನು ಕರೆದು ವಿ ಸ್ಟಾರ್ಟೆಡ್ ದಿಸ್ ಆಸ್ ಅ ಹಾಬಿ. ಕಲ್ತಿದ್ದಾರೆ, ರೈಟ್ ಫ್ರಮ್ ಅನ್ IAS ಆಫೀಸರ್ ಟು ಅನ್ ಆಟೋ ರಿಕ್ಷಾ ಡ್ರೈವರ್ ಬಂದು ಕಲ್ತಿದ್ದಾರೆ. ಚೆನ್ನಾಗಿದೆ ಆಸ್ ಅ ಹಾಬಿ. ಕೋವಿಡ್ ಸಿಚುವೇಶನ್ಸ್ನಲ್ಲಿ ಎಲ್ಲರೂ ಸಿಕ್ಕಾಪಟ್ಟೆ ಅಂದರೆ ಒಂಥರ ಹೆದರು ಕೂತಿದ್ರು ಸರ್. ಬಟ್ ನೀವು ಮ್ಯಾಜಿಕ್ ಮೂಲಕ ನೀವು ರಸ್ತೆಗಿಳಿದು ಅಲ್ಲಿ ಸಂದೇಶ ಕೊಡ್ತೀರಾ, ಮಾಸ್ಕ್ ಹಾಕಬೇಕು, ವ್ಯಾಕ್ಸಿನೇಷನ್, ಜಸ್ಟ್ ಅನ್ ಐಡಿಯಾ. ಎಲ್ಲ ಸೋಷಿಯಲಿ ಅವೇರ್ನೆಸ್ ಏನೇನೋ ನಡೀತಾ ಇತ್ತು. ವೈ ನಾಟ್? ಬಟ್ ನಿಮ್ಗೊಂದು ಸೀಕ್ರೆಟ್ ಹೇಳಿ ಸರ್. ಕೋವಿಡ್ ಟೈಮಲ್ಲಿ ಎಲ್ಲರಿಗೂ ತೊಂದರೆ ಆಯ್ತು. ಕಲಾವಿದರಿಗೆ, ಟೆಕ್ನಿಷಿಯನ್ಸ್ಗೆ, ಸ್ಟುಡಿಯೋ ಸ್ಟಾಫ್ಗೆ, ನಮ್ಮ ಕ್ಯಾಮ್ರಾಮೆನ್, ಇಂಡಸ್ಟ್ರಿ ಎಲ್ಲರಿಗೂ ತೊಂದರೆ ಆಯ್ತು. ನಾನು ಸೇಫ್ ಆಗಿದ್ದೆ. ಹೇಗೆ ಸರ್? ಯಾಕೆಂದ್ರೆ ಅದು ಪ್ರೊಫೆಷನಲಿ ಏನೂ ಕೆಲಸ ಇಲ್ಲ. ಸೊ ನಾನು ಬೆಳಗ್ಗೆ ಏನ್ ಮಾಡ್ತಾ ಇದ್ದೆ, ಈ ತರ ಪೇಪರ್ ತಗೊಂಡು ಬಿಳಿ ಕಾಗ್ದ, ಯಾರಿಗೂ ಎಲ್ಲೂ ದುಡ್ಡಿಲ್ಲ, ಕಾಸಿಲ್ಲ, ಕೆಲಸ ನಡೀತಾ ಇಲ್ಲ, ಏನು ಅಂತ ಇರೋದು. ಸೊ ಈ ತರ ಬೆಳಗ್ಗೆ ಎದ್ದು ಒಂದು ಬಿಳಿ ಕಾಗದ ತಗೊಂಡು ಅಂತ ಇದ್ದೆ. ಅವತ್ತಿನ ಖರ್ಚಿಗೆ ನಾನು ದುಡ್ಡು ಮಾಡ್ಕೊಂಡೆ. ಸರಿ, ಟ್ರಿಕ್ ಕಲ್ಸ್ಕೊಡಿ ಸರ್. ಸೊ ಕರೋನಲ್ಲಿ ನಾನು ಇದೇ ಮಾಡಿದ್ದೆ. ಕೊಟ್ಬಿಡಿ ಸರ್ ಇವಾಗ. ಅಂಡ್ ಇವಾಗ ವಾಪಸ್ ಹೋಗಕ್ ಬೇಕಲ್ಲ ನನಗೆ, ತಮಾಷೆ. ಬಟ್ ಈ ತರ ಒಂದು ಮೆಸೇಜ್ ಕರೋನಾ ಟೈಮಲ್ಲಿ ಇದನ್ನು ಮಾಡ್ತಾ ಇದ್ದೆ. ಮಾಡಿ ಸ್ವಲ್ಪ ರಿಯಲ್ ದುಡ್ಡು ಹಂಚ್ತಾ ಇದ್ದೆ, ಅವ್ರಿಗೆ ಗೊತ್ತಾಗದೇ ಇರಲಿ ಅಂತ ಮ್ಯಾಜಿಕ್ ಮಾಡಿ ದುಡ್ಡು. ಬಟ್ ಆ್ಯಂಡ್ ಸರ್, ನಿಮ್ಮ ಜರ್ನಿಯಲ್ಲಿ ನನಗೆ ಇನ್ನೊಂದು ನೆನಪಿರೋದು ಅಂತ ಹೇಳಿದ್ರೆ ನ್ಯಾಷನಲ್ DD ನ್ಯಾಷನಲ್ಗೆ ಐ ಥಿಂಕ್ ಅನ್ಸುತ್ತೆ ಬಚ್ಚೋಂಕಿ ಮಾಡಿದ್ದೆ ಸರ್. ಬಚ್ಚೋಂಕಿಲಿ ಅಂತ ಒಂದು ಅಲ್ಲ ಕಾರ್ಯಕ್ರಮ. ಬಹುಶಃ ಅಂದರೆ ಅದರಿಂದ ನಿಮಗೆ ಇಡೀ ನಮ್ಮ ಭಾರತದ ಎಲ್ಲ ಮೂಲೆಯಿಂದ ಫ್ಯಾನ್ ಫಾಲೋವರ್ಸ್ ಜೊತೆಗೆ ಅಂದರೆ ಕೆಲವು ಇನ್ಸಿಡೆಂಟ್ಸು ನಡೆಯುತ್ತಲ್ಲ ಸರ್. ಒಂದು ಲಾಹೋರ್ ಇನ್ಸಿಡೆಂಟ್ ಇದೆಯಲ್ಲ ಸರ್. ಬಹುಶಃ ದೂರದರ್ಶನ್ ವಾಸ್ ಕಾಲ್ಡ್ ಉಪಗ್ರಹ ದೂರದರ್ಶನ್. ದೂರದರ್ಶನ್ ಅಂತ ಇರಲಿಲ್ಲ, ಉಪಗ್ರಹ ದೂರದರ್ಶನ್. ಮಂಡಿ ಹೌಸ್ 2 ದೊಡ್ಡ ಶೆಡ್ ಇತ್ತು ಅಷ್ಟೇ ನೋಡಿ. ಬಚ್ಚೋಂಕೇಲಿ ಅಂತ ಒಂದು ಕಾರ್ಯಕ್ರಮ. ಅದನ್ನ ಅವಾಗೆಲ್ಲ ಲೋ ಪವರ್ ಟ್ರಾನ್ಸ್ಮಿಟರ್ಸ್ ಅಂತ. ಓಕೆ. ಸೊ ಅವಾಗ ಬೆಂಗಳೂರಲ್ಲೂ ಸುತ್ತ ಲೋ ಪವರ್ ಟ್ರಾನ್ಸ್ಮಿಟರ್. ಅಮೃತ್ಸರ್ ಇಂದ ಡೆಲ್ಲಿ ರೆಕಾರ್ಡಿಂಗ್ ಅದನ್ನು ಟೆಲಿಕಾಸ್ಟ್ ಆಗೋದು. ಆ ಸಿಗ್ನಲ್ಸ್ ವರ್ ಸೀನ್ ಇನ್ ಲಾಹೋರ್, ಪಾಕಿಸ್ತಾನಲ್ಲಿ. ನಮ್ಗೆ ಯಾರಿಗೂ ನನಗೆ ಗೊತ್ತೇ ಇರಲಿಲ್ಲ. ಸೊ ದೆನ್ ಅಲ್ಲಿಂದ ಕೇಂದ್ರದಿಂದ ಅಲ್ಲಿ ಹೇಳಿದ್ರು, ನಮ್ಗೆ ಕೆಲವು ಈ ಪೋಸ್ಟ್ ಕಾರ್ಡ್ಗಳು ಬಂದಿದೆ, ನಿಮಗೆ ಕಳಿಸ್ತೀವಿ ಅಂತ. ಇವತ್ತು ಇಟ್ಟಿದ್ದೀನಿ. ಬಚ್ಚೋಂಕೇಲಿ ಅಂತ ಒಂದು ಹಿಂದಿ ಕಾರ್ಯಕ್ರಮ. ಆಮೇಲೆ ಅದನ್ನ ಯಾವುದೋ ಒಂದು ಕಾರಣಕ್ಕೆ ಸ್ಟಾಪ್ ಮಾಡಿದ್ವಿ. ಅಲ್ಲಿ ತುಂಬಾ ಅಬ್ಜೆಕ್ಟ್ ಮಾಡಿದ್ರು ಮಕ್ಕಳು, ನಿಲ್ಸಿದ್ರಿ ಅಂತ ಸರ್. ಅಂದ್ರೆ ದಟ್ ವಾಸ್ ಒನ್ ಇನ್ಸಿಡೆಂಟ್.
ಈ ಕಾರ್ಡ್ಸ್ಗಳನ್ನ ಇಟ್ಕೊಂಡು ಮ್ಯಾಜಿಕ್ ಮಾಡೋದನ್ನ ನೋಡಿರ್ತೀವಿ ನಾವು ಕೂಡ ಬಹಳಷ್ಟು ಈ ಸ್ಟೇಜ್ ಮೇಲೆ ಆಗಿರಬಹುದು ಸರ್. ಅಂದ್ರೆ ಈಸಿ ಪ್ರಾಪರ್ಟಿನ ಸರ್ ಅಥವಾ ಹೇಗೆ ಕಾರ್ಡ್ಸ್ ಜೊತೆಗಿನ ಮ್ಯಾಜಿಕ್ ಹೇಗಿರುತ್ತೆ? ಒಂದು ಈಸಿ ಪ್ರಾಪರ್ಟಿ. ಹಾ ಆ ಕಾರ್ಡ್ ಒಂದು ಸೈಜ್ ಇದೆಯಲ್ಲ, ಹಾ ಅದೊಂದೇನು 3 ಇಂಚ್ ಬೈ 1.5 ಇಂಚಲ್ಲಿ, ಬಟ್ ಅದರಲ್ಲಿ ವೆರೈಟಿ ಸಿಗುತ್ತಲ್ಲ. 52 ಎಲೆಗಳು, 2 ಬಣ್ಣಗಳು, 4 ಗ್ರೂಪ್ಗಳು, 1 ರಿಂದ 13 ಇಷ್ಟೆಲ್ಲ ಇದೆ ಒಂದು ಪ್ಯಾಕ್ ಕಾರ್ಡ್ಸ್ ಅಲ್ಲಿ. ಯೋಚನೆ ಮಾಡಿದ್ರಾ? ಹೌದು ಅಲ್ವಾ? ಇಷ್ಟು ಪರ್ಮಿಟೇಷನ್ ಕಾಂಬಿನೇಷನ್, ಬಟ್ ಈಸಿ ಟು ಕ್ಯಾರಿ ಅಂತ ಅದು ತುಂಬಾ ಕಾಮನ್ ಆಗ್ಬಿಟ್ಟಿದೆ. ನಾನು ಆಕ್ಚುಲಿ ಸ್ಟೇಜ್ ಮೇಲೆ ಹೇಳ್ತಿದ್ದೆ, ಮೋಸ್ಟ್ ಬೋರಿಂಗ್ ಲೈನ್ ಒಬ್ಬ ಜಾದೂಗಾರ ಯೂಸ್ ಮಾಡೋದು ಪಿಕ್ ಅ ಕಾರ್ಡ್. ಅಲ್ಲ, ಇವಾಗ ನಮಗೂ ಅದೇ ಹೇಳ್ತೀರಾ ಸರ್? ಇಲ್ಲ, ನಾನು ಅದು ಹೇಳಲ್ಲ. ಓಕೆ, ಇವರು ಶ್ವೇತಾ ಕಾರ್ಡು ನೋಡೋಣ, ಇಲ್ಲೇ ಅದು ಕಣ್ಣಿಗೆ ಅವಾಗಿಂದ. ಇಲ್ಲೊಂದು ಪ್ಯಾಕ್ ಕಾರ್ಡ್ ಇದೆ, ಇದನ್ನ ಇಲ್ಲೇ ಇಡ್ತೀವಿ ನಿಮಗೆ ಕಾಣೋ ಹಾಗೆ. ಓಕೆ, ಇದರಲ್ಲಿ 52 ಎಲೆ ಇದೆ. ಯಾವ ಎಲೆ ನನಗೆ ಹೇಳಬೇಡಿ, ಥಿಂಕ್ ಆಫ್ ಒನ್ ಕಾರ್ಡ್, ಜಸ್ಟ್ ಥಿಂಕ್, ಏನು ಹೇಳಬೇಡಿ. ಅವ್ರು ಯೋಚಿಸ್ತಾ ಇದ್ದಾರೆ, ಯೋಚನೆ ಮಾಡಿ ಮನಸ್ಸಲ್ಲಿ, ಜಸ್ಟ್ ಥಿಂಕ್. ಮಾಡಿದೆ ಸರ್. ಮಾಡಿದ್ರಾ? ನೋಡಿ, ಅಲ್ಲಿ ಸ್ಪೀಟ್ ಕಾರ್ಡ್ಸ್ ಇದೆ. ಯಾವ ಎಲೆ ನೀವು ಯೋಚನೆ ಮಾಡಿ ಹೇಳಿ. ಬಾದಾಮ್ 6 ಬಾದಾಮ್, 6 ಆಫ್ ಹಾರ್ಟ್ಸ್ ಪಕ್ಕ. ಹೌದು, ಇದನ್ನ ಯಾರೂ ನಿಮಗೆ ಫೋರ್ಸ್ ಮಾಡಿಲ್ಲ. ಇಲ್ಲ, ಇವ್ರೇನು ಹೇಳಿಲ್ಲ, ಮನೆಯಲ್ಲಿ ಇಲ್ಲ ಇಲ್ಲ, ನೀವು ಕೇಳಿದ ಕ್ಷಣಕ್ಕೆ ನನಗದು ಹೊಳಿತು, ಅದು ಹೇಳಿದೆ. ಇದಕ್ಕಿಂತ ಮೊದಲು ನಾವು ಮೀಟೇ ಮಾಡಿಲ್ಲ ತಾನೆ? ಹೌದು, ಎಲ್ಲೂ ಏನು ಇಲ್ವೇ ಇಲ್ಲ, ಪಕ್ಕ. ಹೌದು, ಓಕೆ, ಹೌದು. ಈಗ ನೋಡಿ, ನೀವು ಹೇಳಾದ್ಮೇಲೆ ನಾನು ಈ ಪ್ಯಾಕ್ ಕಾರ್ಡ್ಸ್ ಮುಟ್ತಾ ಇದ್ದೀನಿ. ನೋಡಿ, ಇಲ್ಲಿ ಏನಿಲ್ಲ, ದೇರ್ ನಥಿಂಗ್. ಹೌದು, ಇದರಿಂದ ಇಡೀ ಪ್ಯಾಕ್ ಆಚೆ ತೆಗಿತೀನಿ. ಓಕೆ, ನೀವೇನಂದಿದ್ದು? ಬಾದಾಮ್ 6 ಆಫ್ ಹಾರ್ಟ್ಸ್. ಶೋರ್? ಹೌದು. ನೋಡಿ, ಇಲ್ಲಿ ಆಲ್ ಈ ಥರ ಕಾರ್ಡ್ಸ್ ಇದೆಯಲ್ಲ, ನೀವು ಇದೇ ಕಾರ್ಡ್ ಯೋಚನೆ ಮಾಡ್ತೀರಾ ಅಂತ, ಇದು ಒಂದೇ ಕಾರ್ಡ್, ಇದು ಇನ್ನೊಂದು ಪ್ಯಾಕ್ ಇಂದ ತೆಗೆದಿಟ್ಟು. ಹೇಗೆ ಸಾಧ್ಯ ಸರ್ ಇದು? ಅದಕ್ಕೆ ನನ್ನ ಟೈಟಲ್ ಸಾಂಗ್ ಇದೆಯಲ್ಲ, ದಟ್ ಇಸ್ ದ ಮ್ಯಾಜಿಕ್ ಆಫ್ KS ರಮೇಶ್. ಸೊ ಈಗ ಗೊತ್ತಿಲ್ಲ ಸೂಪರ್ ನ್ಯಾಚುರಲ್ ಪವರ್ ಇದೆ ಅಂತ. ನಿಜ, ಅನ್ಬಿಲೀವೇಬಲ್ ಸರ್. ಹೇಗೆ ಅಂತ ಹೇಳಿ ಅದೇ ನೋಡಿ, ಎಲ್ಲ ನಿಮ್ಮ ಮುಂದೆನೆ ಮಾಡಿದ್ದೀನಿ. ಎದುರುಗಡೆ ಆದಂಥ ಈ ಎಲ್ಲ ಮ್ಯಾಜಿಕ್ಕು, ಬಟ್ ರಿಯಲ್ ಲೈಫಲ್ಲಿ ಇಂಥದ್ದೆಲ್ಲ ಆಗಕ್ಕೆ ಸಾಧ್ಯ ಇದೆಯಾ? ನೀವು ನಿಮ್ಮ ಲೈಫ್ ಪಾರ್ಟ್ನರ ಅದೇ ಥರನೇ ಚೂಸ್ ಮಾಡಿದ್ರ ಸರ್? ಅದು ಆಚೆ ಸ್ಟೋರಿ ಇಲ್ಲ, ನಮ್ಗೆ ಆ ಸ್ಟೋರಿ ಬೇಕು ಇವಾಗ ಸರ್. ಆ ಸ್ಟೋರಿ ಬೇಕಿದೆ ಅಂದ್ರೆ ನಿಮ್ಮ ಲೈಫಲ್ಲಿ ಮ್ಯಾಜಿಕ್ ಮಾಡಕ್ ಬಂದವ್ರು ಯಾರು ಅಂತ, ನಿಮ್ಮ ಲೈಫ್ ಪಾರ್ಟ್ನರ್, ಕುಟುಂಬದ ಬಗ್ಗೆ ಹೇಳಿ ಸರ್. ಕುಟುಂಬದ ಬಗ್ಗೆ ನಮ್ಮ ತಂದೆ ತಾಯಿ, ನನ್ನ ಬ್ರದರ್ಸು, ಅವ್ರ ಮಕ್ಕಳು, ಅವರ ಇದು ನನ್ನ ವೈಫ್ ಅರ್ಚನಾ, ಮಕ್ಕಳು ಅರ್ಜುನ್, ರಾಹುಲ್, ಈ ಥರ ಬಿಗ್ ಫ್ಯಾಮಿಲಿ. ಓಕೆ, ವೇದಿಕೆಗಳಲ್ಲಿ ಪ್ರದರ್ಶನ ಆಯಿತು, ಎಲ್ಲ ಪ್ರಪಂಚನ ಸುತ್ತಾಡಿದಾಯಿತು, ಸಿನಿಮಾಗಳಲ್ಲಿ, ದೂರದರ್ಶನ ಸರಣಿಗಳಲ್ಲಿ ಎಲ್ಲವೂ ಆಯಿತು. ಇನ್ನೂ ಏನಾದರೂ ಇದೆಯಾ ಸರ್? ಅಂದರೆ ಯೋಜನೆ, ಜಾದೂವನ್ನು ಇಲ್ಲೂ ನೋಡಬಹುದು, ಈ ಕ್ಷೇತ್ರದಲ್ಲೂ ತರಬಹುದು ಅನ್ನೋ ಒಂದು ಪ್ಲ್ಯಾನ್ ಅಥವಾ ಏನಾದ್ರು? ಯಾವಾಗಲೂ ಕಣ್ಣು ಬಿಟ್ಕೊಂಡೇ ಓಡಾಡ್ತಿರ್ತೀನಿ ನಾನು, ಇಲ್ಲಿ ಯಾಕೆ ಹಾಕ್ಕೊಡೋದು, ಅಲ್ಲೇ ಯಾಕೆ ಹಾಕ್ಕೊಡೋದು ಅಂತ. ಬಟ್ ಇದೇನಿಲ್ಲ, ಇಟ್ಸ್ ಎ ಗುಡ್. ನನ್ನ ಇದು ಒಂದೇ ಇರೋದು, ಆ್ಯಕ್ಚುಲಿ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗಲಿ, ಒಂದು ರ್ಯಾಷನಲ್ ಥಿಂಕಿಂಗ್, ಸೈಂಟಿಫಿಕ್ ಔಟ್ಲುಕ್ ಬರುತ್ತೆ ಈ ಇದೊಂದು ಆಸ್ ಅ ಹಾಬಿ ಇದ್ದರೆ. ಸೊ ನನಗೀಗ ಹೋರಾಟ ಮಾಡಲೇಬೇಕು, ನಿಮ್ಮ ಸಪೋರ್ಟು ಬೇಕು ನಮಗೆ. ನಮ್ಮ ಎಲ್ಲ ಶಾಲೆಗಳಲ್ಲಿ, ಎಸ್ಪೆಷಲಿ ಗೌರ್ಮೆಂಟ್ ಸ್ಕೂಲ್ಸ್, ಮಕ್ಕಳಿಗೆ ತಿಂಗಳಿಗೆ ಒಮ್ಮೆ, ಯಾರು ನಾನೇ ಅಂತಲ್ಲ, ನಮ್ಮ ಬೇಕಷ್ಟು ಮೆಂಬರ್ಸ್ ಇದ್ದಾರೆ, ಒಬ್ಬ ಜಾದೂಗಾರ ಹೋಗಿ ಅವ್ರಿಗೆ ಒಂದು ಅರ್ಧ ಗಂಟೆ ಏನೋ ಒಂದು ಹೇಳ್ಕೊಟ್ರೆ ಅವ್ರಲ್ಲೊಂದು ಸೈಂಟಿಫಿಕ್ ಟೆಂಪರ್ಮೆಂಟ್ ಬೆಳೆಯುತ್ತೆ. ಹೌದು, ವೆರಿ ಇಂಪಾರ್ಟೆಂಟ್. ದಟ್ ಐ ಆಮ್ ಟ್ರೈಂಗ್ ಟು, ಈ ನ್ಯೂ ಎಜುಕೇಶನ್ ಪಾಲಿಸಿಲಿ ಇದು ಹೆಂಗಾರು ಮಾಡಿ ಇದು ಹೋಗ್ಬೇಕಲ್ಲ ಇದು ಅಂತ ನಾನು ಐ ಆಮ್ ಫೈಟಿಂಗ್ ದಟ್ ಔಟ್. ಆಗ್ಬೋದು, ಗೊತ್ತಿಲ್ಲ. ಹೇಗೆ ಅನ್ನಿಸ್ತಾ ಇದೆ ಇವತ್ತು ಕಾರ್ಯಕ್ರಮಕ್ಕೆ ಇಲ್ಲಿ ಚಂದನದ ಅಂಗಳಕ್ಕೆ ಬಂದಿರೋದು? ಏನು ಬಹಳ ವರ್ಷಗಳಾದ್ಮೇಲೆ ಆದ ಕಲಾವಿದ, ಈ ಮೇಲ್ಗಡೆ ಇರೋ ಲೈಟ್ಸು, ಕ್ಯಾಮರಾ, ಈ ಅದೇ ಹಳೆ ಮನೆಗೆ ಬಂದಂಗೆ ಫೀಲಿಂಗ್ ಇದೆ.
ನಾನು ನೋಡ್ಲೂ ಬೇಕಾಗಿಲ್ಲ ಎಸ್ ಕ್ಯಾಮ್ರಾಗಳು ಲೈಟ್ಸ್ ಎಲ್ಲಿದೆ ಏನಿದೆ. ಬಟ್ ಈಸ್ ಅಟ್ ಹೋಮ್ ಫೀಲಿಂಗ್ ನನಗೆ ಯಾವತ್ತಿತ್ತು 80s ಅಲ್ಲಿ ಸೇಮ್ ಫೀಲಿಂಗ್. ಐ ಫೀಲ್ ಸೋ ಹ್ಯಾಪಿ. ಶುರುನು ಜಾದು ಅಲ್ಲಿ ಮಾಡಿದ್ವಿ, ಫೈನಲಿ ಒಂದು ಜಾದು ಮಾಡಿ ತೋರಿಸಿ. ಹೌದಾ? ಎಸ್, ಟೈಮ್ ಇದೆಯಾ? ನೋಡ್ತೀರಾ? ಮುಗಿಸೋಣ ಸರ್. ಓಕೆ, ವೆರಿ ಕ್ವಿಕ್ಲಿ ಐ ವಿಲ್ ಡೂ ಸಮಥಿಂಗ್. ಇದೊಂದು ಇಲ್ಲಿ ಒಂದು ಡಿಕ್ಷನರಿ ಇದೆ. ಒಂದು ಡಿಕ್ಷನರಿಲಿ ಬಹಳಷ್ಟು ಪೇಜ್ಗಳಿರುತ್ತೆ, ಒಂದು 300 400 ಎಷ್ಟೋ ಇದೆ ಇಲ್ಲಿ. ನೀವು ಎಲೆ ಚೂಸ್ ಮಾಡಿದ್ರಿ, ಈ ಸತಿ ಇವರು ಚೂಸ್ ಮಾಡಿ. ನಾನು ಇದನ್ನ ರಿಫಿಲ್ ಮಾಡ್ತೀನಿ, ನಿಮ್ಗೆ ಇಷ್ಟ ಬಂದಿದ್ದ ಕಡೆ ಸ್ಟಾಪ್ ಅನ್ನಿ, ನಿಲ್ಸಿ. ನೀವು ನಿಲ್ಸಾದ್ಮೇಲೆ ಒಂದು ಪೇಜು ಈ ಕಡೆ ಆ ಕಡೆ ಆಗದೆ ಇರೋ ತರ ನೀವು ನೋಡ್ಕೊಳ್ಳಿ. ಅಥವಾ ಅವರು ನೋಡ್ತಿದ್ದಾರೆ ಬಿಡಿ, ಎಲ್ಲಿ ಬೇಕಾದ್ರು. ಓಕೆ, ಜಸ್ಟ್ ಸೇ ಸ್ಟಾಪ್ ಎನಿವೇರ್. ಸ್ಟಾಪ್ ಸರ್. ಹಿಯರ್? ಇಲ್ಲೇನಾ? ಎಸ್, ಅಲ್ಲೇ ಸ್ಟಾಪ್ ಆಗಿದೆ. ಇಲ್ಲೇ? ಅಲ್ಲೇ ಸ್ಟಾಪ್ ಆಗಿದೆ. ಇಲ್ಲೇನಾ? ಹೌದು. ಅದು ಇನ್ನೊಂದು ಮಾಡೋಣ, ನನ್ನ ಕೈ ಎಲ್ಲೋ ಜಾರ್ ಬಿದ್ದು ಇನ್ನೊಂದು ಪೇಜ್ ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಈ ತರ ಏನಾದ್ರು ಅಲ್ಲೊಂದು. ಈಗ ನಾನೇನು ಮಾಡೋಕ್ಕಾಗಲ್ವಲ್ಲ. ಹೌದು ಸರ್. ಅಲ್ಲೇ ತಾನೇ ನೀವು ಸ್ಟಾಪ್. ಹೌದು, ಸ್ಟಾಪ್ ಅಂದ್ರೆ ಯಾವ ಪೇಜಲ್ಲಿ ಸ್ಟಾಪ್ ಮಾಡಿದ್ರಿ? ಓಕೆ ಸರ್. ನೋಡಿದ್ರಾ? ಒಂದು ಪದಾನು ಓದ್ಬಿಡಿ, ಎಲ್ಲ ಓದ್ಕೊಳ್ಳಿ. ಎಸ್ ಸರ್. ಓಕೆ, ಯು ಸೀನ್. ಎಸ್ ಸರ್. ಈಗ ಇದರಲ್ಲಿ ಯು ಚೋಸ್ ಒನ್ ಪೇಜ್ ನಂಬರ್. ನನ್ನ ಕೈಯಲ್ಲಿ ನಾನು ಏನು ಮಾಡಿಲ್ಲ ತಾನೆ, ಇಲ್ಲೇ ಇದೆ ಅಲ್ವಾ? ನಿಮಗೆ ಜ್ಞಾಪಕ ಇದೆಯಾ ಯಾವ ಪೇಜ್ಗೆ ಹೋದ್ರಿ? ಜ್ಞಾಪಕ ಇದೆ ಸರ್. ತಗೊಳ್ಳಿ, ಆ ಪೇಜಲ್ಲಿ ಮೊದಲನೇ ಪದ ಏನೋ ಓದಿದ್ರ? ಹೌದು ಸರ್, ಓದಿದೆ ಸರ್. ಅಲ್ಲಿ ಹೋಗಿ, ಅಲ್ಲಿಗೆ. ಸಪೋಸ್ ಐ ಡೂ ದಿಸ್ ಆಕ್ಷನ್, ಈ ಆಕ್ಷನ್ ನಾನು ಹಿಂಗೆ ಮಾಡಿ ಹಿಂಗಂದು ಸುಮ್ಮನೆ ಒಂದು ಆಕ್ಷನ್ ಮಾಡಿದೆ, ಒಂದು ಹರಿಯೋ ಥರ ಆಕ್ಷನ್ ಮಾಡಿದೆ. ಓ ಮೈ ಗಾಡ್, ವಾಟ್ ಇಸ್ ದಿಸ್ ಸರ್? ಏನು ಏನಾಯ್ತು ಈಗ? ಅಯ್ಯೋ, ಎಸ್, ನಾನು ಇದೇ ಪೇಜ್ ಸ್ಟಾಪ್ ಮಾಡಿದ್ದು. ಹರಿದ್ಬಿಡ್ತಾ ಅದು? ಎಸ್, ಹರಿದಿದೆ. ಅಂಡ್ ಐ ರಿಮೆಂಬರ್ ಪೇಜ್ ನಂಬರ್ 320 ಅಂಡ್ ದ ವರ್ಡ್ ವಾಸ್ ಸೇಫ್. ಹೌದಾ? ಅದಿಲ್ವೇ ಇಲ್ಲ ಇಲ್ಲಿ. ಹರಿದು ಬಿಟ್ಟಿದ್ದೀರಾ? ನಾನಲ್ಲ ಸರ್, ನೀವು ಹರಿದಿರೋದು. ನೋಡಿ ಸರ್, ಹರಿದೇ ಹೋಗಿದೆ. ಫುಲ್ ಪೇಜ್ ಅಲ್ಲ, ಒಂದ್ ಸ್ವಲ್ಪ ಇಷ್ಟು. ಹೌದು, ನೀವು ಆಕ್ಷನ್ ಮಾಡಿದ್ರಲ್ಲ ಸರ್, ಅದು ಅದೇ ತರ ಹರಿದು ಹೋಗಿದೆ ಸರ್. ಅದು ತೋರಿಸ್ತಾ ಇದೆ. ಆ ಪೇಜೇ ಇಲ್ವಾ ಇಲ್ಲಿ? ಬಟ್ ನಾನು ಹಿಂಗೆ ಯಾಕೆ ಅಂದೆ ಗೊತ್ತಾ? ನಾವೆಲ್ಲ ಇಲ್ಲಿ ಸೇರಿದಾಗ ಆ 1 hour ಇಂದ ನೋಡಿ ನನ್ನ ಕೈಲಿ ಏನಿಲ್ಲ, ಇಲ್ಲೊಂದು ಎನ್ವಲಪ್ ಇದೆ, ಇಲ್ಲಿ ಇಲ್ಲೊಂದು ಎನ್ವಲಪ್ ಇದೆ, ಏನು ಮಾಡ್ತಿಲ್ಲ ನಾನು. ಓಕೆ, ಈ ಎನ್ವಲಪ್ ಒಳಗಡೆ ಆವಾಗ್ಲಿಂದ ಅಲ್ಲಿ ಹೌ ಕ್ಯಾನ್ ಇಟ್ ಬಿ ಪಾಸಿಬಲ್ ದಟ್ ಇಲ್ಲಿ ಒಂದು ಪೇಪರ್ ತುಂಡಿದೆ. ಇಟ್ ಇಸ್ ದ ಸೇಮ್ ಪೇಜ್. ಎಸ್, ಎಸ್ ಸರ್. ಸೊ ಇದು ನಿಮ್ಮ ಕೈಗೆ ಕೊಡ್ತೀನಿ, ಯು ಚೆಕ್ ದಿ ಹೋಲ್ ಬುಕ್. ಎಸ್, ಎಸ್. ಮೊದಲನೇ ಪದ ಓದಿದ್ದೆ, ಸೇಫ್ ಅಂತ. ಅಯ್ಯೋ, ವಿಚಿತ್ರ. ಓ ಮೈ ಗುಡ್ನೆಸ್. ಗ್ರೇಟ್. ನನಗೆ ಬಹಳ ಖುಷಿ ಆಯ್ತು. ನನ್ನ ಮ್ಯಾಜಿಕ್ ಶೇರ್ ಮಾಡಲಿಕ್ಕೆ ನನಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ, ಈ ಕಾರ್ಯಕ್ರಮಕ್ಕೆ ಎಲ್ಲ ಸಂಬಂಧಪಟ್ಟವರು ಎಲ್ಲರಿಗೂ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು. ನಮ್ಮ ಕಡೆಯಿಂದ ನಿಮಗೆ ಅಷ್ಟೇ ಹೃದಯ ತುಂಬಿದ ಧನ್ಯವಾದ ಹೇಳಬೇಕು ಸರ್. ನಮಗಂತೂ ಸಿಕ್ಕಾಪಡೆ ಖುಷಿ ಆಯ್ತು. ನಮಗೆ ಏನಂತ ಹೇಳಿದ್ರೆ, ಮಾಯಾಲೋಕಕ್ಕೆ ಹೋದ್ವಿ ಅಂತ ಅಲ್ಲ, ಮಾಯಾಲೋಕದ ಜೊತೆಗೆ ಕೂತ್ಕೊಂಡಿದ್ವಿ ಅನ್ನೋ ಅಷ್ಟು ಹೆಮ್ಮೆ ಅನಿಸ್ತಾ ಇದೆ ಸರ್. ಅಲ್ಲ? ಎಸ್, ನೈಸ್ ನೈಸ್ ನೈಸ್. ಐ ಆಮ್ ಸೋ ವೆರಿ ಹ್ಯಾಪಿ. ಎಸ್, ಥ್ಯಾಂಕ್ ಯು. ಅಂಡ್ ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಕೀಪ್ ದ ಸ್ಮೈಲ್ ಗೋಯಿಂಗ್. ಎಸ್ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇದುವರೆಗೂ ಕೂಡ ನಾವು ಇನ್ನೂ ಆ ಮಾಯಾ ಪ್ರಪಂಚದಲ್ಲೇ ಇದ್ದೀವಿ. ಅದೇ ಆಶ್ಚರ್ಯ. ಬಹುಶಃ ನಮ್ಮ ಜೊತೆ ನೀವು ಕೂಡ ಇವತ್ತಿನ ಸಂಚಿಕೆಯನ್ನ ಅದೇ ಬೆರಗುಗಣ್ಣಿನಿಂದ, ಕಣ್ಣ ಎವೆ ಮುಚ್ಚದೆ ಕಣ್ ಬಿಡದೆ ಅಂತೀವಲ್ಲ, ಅದೇ ರೀತಿ ನೋಡಿದ್ದೀರಿ, ಅದೇ ರೀತಿ ಆಸ್ವಾದಿಸಿದ್ದೀರಿ ಅನ್ನುವಂತಹ ಭಾವನೆಯೊಂದಿಗೆ ಅದೇ ಮಾಯಾ ಪ್ರಪಂಚದಲ್ಲೇ ಇರೋದಕ್ಕೆ ಬಯಸ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.